तेने ब्रह्महृदाय आदिकवये मुह्यन्ति यं सूरयः तेजो वारिवृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिदुषितमो बन्धमोक्षाश्च यस्मात् तस्य श्रीब्रह्मरुद्रः सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ವೇದವ್ಯಾಸದೇವರು ಲೋಕದೃಷ್ಟಿಯಲ್ಲಿ ಆತ್ಮವಿಮರ್ಶನವನ್ನು ಮಾಡೋ ಕ್ರಮ ತೋರಿಸೋದಕ್ಕೋಸ್ಕರವಾಗಿ ವೇದ ಉದ್ಧಾರ ಆಯಿತು, ವೇದ ವಿಭಾಗ ಆಯಿತು, ಮಹಾಭಾರತ ರಚನೆ ಆಯಿತು, ಎಲ್ಲ ಆಯಿತು, ಎಷ್ಟೋ ಪುರಾಣಗಳನ್ನು ಬರೋದು ಆಯಿತು. ಇನ್ನೂ ನನಗೆ ತೃಪ್ತಿ ಆಗಿಲ್ಲ. ಇದು ವಿಶೇಷ ಅಂಶ. ಏನಂದರೆ ಜ್ಞಾನ ಕಾರ್ಯದಲ್ಲಿ ಇನ್ನೂ ನಮಗೆ ಬರಲೇಬಾರ್ದು ಅಲಂಬುದ್ಧಿ. ಮೋಕ್ಷಕ್ಕೆ ಹೋದ್ಮೇಲೆ ಆಲಯಂ ಅಂತ ಹೇಳಿಬಿಟ್ಟಿದ್ದ. ಅನ್ನದ ಬಗ್ಗೆ ಅಲಂಬುದ್ಧಿ ಬರಬೇಕು, ಜ್ಞಾನದ ಬಗ್ಗೆ ಅಲಂಬುದ್ಧಿ ಬರಬಾರ್ದು. ಉಲ್ಟ ಪಲ್ಟಾಗಿರೋದ್ರಿಂದ ಏನಾಗುತ್ತೆ, ಪೂರ್ತಿ ಉಲ್ಟ ಬರೀ ಅನ್ನ ಆಗ್ತಿದೆ ಹೊರತಿದ್ದು ಆಗ್ತಾಯಿಲ್ಲ. ಬಹಳ ಮುಖ್ಯ ಅದು. ಎಷ್ಟು ತಿಳ್ಕೊಂಡ್ರು ಇನ್ನೂ ಸಾಲದು ಅಂತ ಹೇಳ್ತಾ ಇರಬೇಕು. ಅದು ನಿಜವಾದ ತಿಳಿದಾಗಿದೆ ಅಂತ ತಿಳ್ಕೊಂಡ್ರೆ ಹೇಳ್ತಾರೆ, ಯಸ್ಯ ಮತಂ ತಸ್ಯ ಅಮತಂ. ನಿಂದೇನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಇನ್ನು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡಷ್ಟು ನೀನು ತಿಳ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅದು ತಲೋಕಾರೋಪನಿಷತ್ತಿನ ಮಾತು. ಅದನ್ನು ತೋರಿಸ್ತಾ ಇದ್ದಾರೆ. ಕಃ ಪ್ರಸನ್ನೋ ಭವೇತ್ ದಿವ್ಯಾಂ ಕಥಾಂ ಶೃಣ್ವನ್ ಹರೇಃ ಪರಾಂ ಇತಿ ಧೃತೌ ರಥೇನ. ನಾ ಏನು ಮಾಡಿದೆ, ಎಷ್ಟೋ ರಥವೆಲ್ಲ ಮಾಡಿದ್ದೇನೆ, ಮಾಡಿಸಿದ್ದೇನೆ, ಆಚಾರ ಇದೆ, ಎಲ್ಲ ಇದೆ, ಆದರೂ ಕೂಡ ಯಾಕೆ ತೃಪ್ತಿ ಇಲ್ಲ. ಅಥಾಪಿ ಪತಮೇ ದೈಹ್ಯೋ ಹಿ ಆತ್ಮ ದೈವಾತ್ಮನಾ ವಿಭು ಅಸಂಪನ್ನ ಇವಾ ಭಾತಿ ಬ್ರಹ್ಮವರ್ಚಸ್ವಿ ಸತ್ತಮಃ. ತಥಾಪಿ ಪತಮೇ ದೈಹ್ಯಃ ಆತ್ಮ ಚೈವ ಆತ್ಮನಾ ವಿಭು ಅಸಂಪನ್ನ ಇವ ಆಭಾತಿ ಬ್ರಹ್ಮಚರ್ಯ ಬ್ರಹ್ಮವರ್ಚಸ್ವಿ ಸತ್ತಮಃ. ಆದರೂ ನನ್ನ ಅಂತರಾತ್ಮ, ದೇಹ ದೈಹ್ಯ, ದೇಹದೊಳಗಿರ್ತಕ್ಕಂಥ ಅಂತರಾತ್ಮ ಏನಿದ್ದಾನೆ ತಾವೇ ಅವರು. ಆತ್ಮ ಚೈವ ಆತ್ಮನಾ ವಿಭು, ಮನಸ್ಸಿಗೆ ಇದಕ್ಕೆ ಯಾವುದಕ್ಕೂ ಅಷ್ಟು ಅಸಂಪನ್ನ ಇವಾಭಾತಿ, ಏನೋ ಒಂದು ಕೊರತೆ ಇದೆ. ಸಂಪನ್ನ ಅಂತ ಕಾರ್ಯ ಸಂಪನ್ನವಾಯಿತು, ಮುಗಿತು ಅಂತ ಅರ್ಥ. ಅಸಂಪನ್ನ ಅಂದರೆ ಇನ್ನೂ ಮುಕ್ತಾಯವಾಗಿಲ್ಲ ಅಂತ ಅನಿಸ್ತಾ ಇದೆ. ತ್ರೈಲೋಕ್ಯ ಗೃಹೀತಂ ಚ ಅನುಶಾಸನಂ ವಿವಾತಿ ಬ್ರಹ್ಮವರ್ಚಸ್ವಿ ಸತ್ತಮಃ. ಆತ್ಮ ಅಂತರಾತ್ಮ ಯಾರು? ಬ್ರಹ್ಮವರ್ಚಸ್ವಿ ಸತ್ತಮಃ, ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತ ತಾವೇ. ಏನೂ ತೃಪ್ತಿಯಾಗಿಲ್ವಲ್ಲ. ದೇಹ್ಯ ಅಂದರೆ ದೇಹರೂಪ. ಆತ್ಮನಾ ವಿಭು, ದೇವರಿಗೆ ಅಂತರಾತ್ಮ ಅಂತ ಒಬ್ಬ ಇಲ್ಲ, ಅದಕ್ಕೆ ದೇಹರೂಪವಾದ ಆತ್ಮ ಅಂತ ಅರ್ಥ ಮಾಡಬೇಕು. ಬೇರೆಯವ್ರು ಮಾಡಬೇಕಾದ್ರೆ ದೇಹದೊಳಗಿನ ಆತ್ಮ ಅಂತ ಮಾಡಬೇಕು. ಆತ್ಮನಾ ವಿಭು. ಹೌದಿಬ್ರು ಎಲ್ಲಿ ಸಂಬಂಧ ಇಲ್ಲ. ದೇವರು ನಮಗೆ ಹೇಳಿದ್ದದು ದೇವರು ತಾನೇ. ಈಗ ವೇದವ್ಯಾಸ ದೇವರೇ ಮಾಡ್ತಾ ಇದ್ದಾರೆ ಕೆಲಸ. ಆತ್ಮನಾ ವಿಭು ಸ್ವತಃ ವ್ಯಾಪ್ತ. ಇಲ್ಲಿ ವಿಭು ಅಂದರೆ ವ್ಯಾಪ್ತ ಅಂತ ಅರ್ಥ. ಆತ್ಮನ ಅಂದರೆ ಸ್ವರೂಪಾತ್ಮನ. ಅದು ಸರ್ವತ್ರ ಯಾವುದೋ ಅತುಲ ಇದ್ದ ಕಥೆ ಗೊತ್ತಿದೆ ನಮಗೆ ರಾಮಾಯಣದಲ್ಲಿ. ಹೊರ ತಗೊಂಡು ವ್ಯಾಪ್ತನಾಗಿದ್ದೆ ಎಲ್ಲ ಕಡೆಗೆ. ಪರಮಾತ್ಮನ ವ್ಯಾಪ್ತಿ ಅಂಥದ್ದಲ್ಲ. ಎಂಥ ವ್ಯಾಪ್ತಿ ಇದು? ಸ್ವಾಭಾವಿಕವಾದ ವ್ಯಾಪ್ತಿ. ದೈಹ್ಯ ತಸ್ಯ ಸರ್ವಾವತಾರೇಷು ನ ವಿಶೇಷೋಸ್ತಿ ಕಶ್ಚನ. ಮತ್ತೆ ಮತ್ತೆ ಕೋಟ್ ಮಾಡ್ತಾರೆ. ಅದಕ್ಕೆ ದೇವ್ರ ಬಗ್ಗೆ ಮಿಥ್ಯಾಜ್ಞಾನ ಬರಲೇಬಾರದು. ಅಂತೂ ವೇದವ್ಯಾಸ ಏನೋ ಯೋಚನೆ ಇದೆ, ಇವರು ದೇವರಲ್ಲ ಅಂತ ಭಾವನೆ ಬರಬಾರ್ದು. ಅವಸರದಲ್ಲಿ ಬರಬೇಕು. ತಸ್ಯ ಸರ್ವಾವತಾರೇಷು ನ ವಿಶೇಷೋಸ್ತಿ ಕಶ್ಚನ. ಆತನ ಯಾವ ಅವತಾರಗಳಲ್ಲೂ ಕೂಡ ಸ್ವಲ್ಪ ವಿಶೇಷ ಇಲ್ಲವೇ ಇಲ್ಲ. ಈ ರೀತಿ ಅರ್ಥ. ಏನು ವಿಶೇಷ ಇಲ್ಲ ದೇವರಲ್ಲಿ, ಆ ಥರ ಅಲ್ಲ. ವಿಶೇಷ ಅಂದ್ರೇ ವ್ಯತ್ಯಾಸ, ಯಾವ ವ್ಯತ್ಯಾಸವೂ ಇಲ್ಲ. ದೇಹಿ ವಿಭೇದಶ್ಚ ನಪರೇ ವಿದ್ಯತೆ ಕ್ವಚಿತ್. ಪರಮಾತ್ಮನಲ್ಲಿ ದೇಹ ದೇಹಿ ಅನ್ನೋ ವಿಭಾಗ ಇಲ್ಲ. ಸರ್ವೇ ಅವತಾರ ವ್ಯಾಪ್ತಾಶ್ಚ ಸರ್ವೇ ಸೂಕ್ಷ್ಮಾಶ್ಚ ತತ್ವತಃ. ಸರ್ವ ಅವತಾರಗಳು ವ್ಯಾಪ್ತಾವತಾರಗಳೇ. ಸರ್ವ ಅವತಾರಗಳು ಸೂಕ್ಷ್ಮ ರೂಪದ ಅವತಾರ. ಅಣೋರಣೀಯಾನ್ ಮಹತೋ ಮಹಿಯಾನ್ ಅನ್ನೋದು ಎಲ್ಲ ಅವತಾರಗಳಿಗೂ ಒಟ್ಟಾಗಿ ಅನ್ವಯಿಸ್ತಕ್ಕಂಥ ಮಾತು. ವಾಮನ ರೂಪದಿಂದ ತೋರಿಸ್ತಾ. ಆ ರೀತಿ ಬೇರೆ ಅವತಾರ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅದು ಬೇಕಾಗಿತ್ತು ತೋರಿಸ್ತೆ ಅಷ್ಟೇ ಹೊರತು ಎಲ್ಲ ಅವತಾರಗಳು ಕೂಡ ಅಷ್ಟೇ ಇವೆ. ಸರ್ವೇ ಅವತಾರ ವ್ಯಾಪ್ತಾಶ್ಚ ಸರ್ವೇ ಸೂಕ್ಷ್ಮಾಶ್ಚ ತತ್ವತಃ ಐಶ್ವರ್ಯಯೋಗಾದ್ ಭಗವಾನ್
ಕ್ರೀಡತ್ತೇವ ಜನಾರ್ದನ. ಒಂದು ಪಾರಿಗೆ ತಂದು ಕ್ರೀಡೆ, ಉಳಿದವರಿಗೆಲ್ಲ ವಿಡಂಬನೆ, ಅಸುರರಿಗೆ ಮೋಹನ, ಮೂರು ಕೆಲಸ ಆಗಬೇಕೀಗ. ಅದಕ್ಕಾಗಿ ಹಾಗೆ ಮಾಡ್ತಾನೆ. ಇತಿ ಬ್ರಹ್ಮ ಸಂಹಿತಾಯಾಮ್ ಅವತಾರ ಪ್ರಯೋಜನ ಸಂಪತ್ಯ ನೈವ ಬ್ರಹ್ಮವರ್ಚಸಯುಕ್ತಾನಾಂ ಉತ್ತಮ. ಅವತಾರ ಪ್ರಯೋಜನ ಅಸಂಪತ್ಯ ಅಸಂಪನ್ನ ಇವ. ಅವತಾರದ ಪ್ರಯೋಜನ ಇನ್ನೂ ಮುಗುದಿಲ್ಲ, ಆದ್ದರಿಂದಾಗಿಯೇ ಆ ಯೋಚನೆ ಮಾಡ್ತಿದ್ದಾರೆ ಹೊರತು ಅವ್ರಿಗೇನಿಲ್ಲ ಚಿಂತೆ ಗಿಂತೆ ಯಾವುದು. ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾದಿ ದೂರಂ. ಮೊದಲೇ ಶುರು ಮಾಡಿ ಮನುಷ್ಯನಿಗಿರೋದೇನಿಲ್ಲ ಅನುಕಾಲವೂ ಚಿಂತೆ ಜೀವಕ್ಕೆ, ಅಲ್ಲಿಂದ ಶುರು ಮಾಡಿದರು. ಚಿಂತಾ ಸಂತಾಪ ಲೋಪ ಇವೆಲ್ಲ ಕೂಡ ದೇವರಿಗೆ ಎಷ್ಟೆಷ್ಟೂ ಇಲ್ಲ. ಕಿಂ ಬ್ರಹ್ಮವರ್ಚಸ್ವಿ ಸತ್ತಮಃ ಅಂತ ಪದ ಬಂತು, ಅರ್ಥ ಹೇಳ್ತಾರೆ. ಬ್ರಹ್ಮವರ್ಚಸಯುಕ್ತಾನಾಮುತ್ತಮ. ಬ್ರಹ್ಮವರ್ಚಸ್ವಿಗಳು ಅಂದ್ರೇನು? ಬ್ರಹ್ಮವರ್ಚಸ್ಸಿನಿಂದ ಕೂಡಿದವರು. ಸತ್ತಮ ಅಂದ್ರೇನು? ಉತ್ತಮ, ಶ್ರೇಷ್ಠ ಅಂತ. ಋಷಿ ಸತ್ತಮ ಋಷಿ ಶ್ರೇಷ್ಠ, ನೃಪಸತ್ತಮ ರಾಜಶ್ರೇಷ್ಠ. ಇಲ್ಲಿ ಬ್ರಹ್ಮವರ್ಚಸ್ವಿ ಸತ್ತಮ, ಒಳ್ಳೆ ವಿಶಿಷ್ಟವಾದ ಪದ ಅದು. ಬ್ರಹ್ಮವರ್ಚಸ್ವಿ ಸತ್ತಮ, ಯಾಕೆ ತಾನೇ ಪರಬ್ರಹ್ಮನಾದ್ದರಿಂದ ವೇದವ್ಯಾಸರ ಕಾಂತಿ ಅನಂತ ಸೂರ್ಯರ ಕಾಂತಿ ಅದು. ಕಿಂವಾ ಭಾಗವತ ಧರ್ಮಾನ ಪ್ರಾಯೇಣ ನಿರೂಪಿತಾ ಪ್ರಿಯಾ ಪರಮಹಂಸಾನಾಂ ತಯೇವ ಹಿ ಅಚ್ಯುತ ಪ್ರಿಯಾ. ಇದು ಸರಿಯಾಗಿ ಓದಿಬಿಟ್ರೆ ಮನುಷ್ಯ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಕೆಲಸ ಮಾಡ್ಬೋದು ಹೇಳ್ತಾರೆ. ಕಿಂವಾ ಭಾಗವತ ಧರ್ಮಾ ನ ಪ್ರಾಯೇಣ ನಿರೂಪಿತಾ. ಭಾಗವತ ಧರ್ಮ ಎಲ್ಲ ಪೂರ್ತಿನ ಸರಿಯಾಗಿ ಹೇಳಿಲ್ವೋ ಏನೋ ಅಂತ ಗೊತ್ತಾಯ್ತಾ? ದೇವರು ಹಾಗೆ ತೋರಿಸ್ತಾ ಇದ್ದಾರೆ, ಉಳಿದವ್ರು ನಮ್ಮಷ್ಟು ಸರಿಯಾಗಿ ಹೇಳೋರೆಲ್ಲ ತಿಳ್ಕೊಂಡಿರ್ತಾರೆ. ಸರಿಯಾಗಿ ಹೇಳಿಲ್ವೋ ಏನೋ ಅಂದರೆ ಕಮಿಟ್ಮೆಂಟ್ ಅವರು. ಸಿಲೆಬಸ್ ಮುಗಿಸಿದ್ದೀವಿ, ಬೇಸ್ಟಿಗೆ ಹೇಗಿರ್ಬೇಕೀಗ? ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಸಫ್ರರ್ಸ್ ಯಾರೀಗ? ಸ್ಟೂಡೆಂಟ್ಸ್ ಬೆಸ್ಟ್ ದುಃಖ ಆಗುತ್ತೆ ಅವ್ರಿಗೆ. ಅದೇ ಪೋರ್ಷನ್ಸೆಲ್ಲ ಕವರ್ ಮಾಡಬೇಕು ಅವ್ರು. ಅರ್ಥ ಆಯ್ತಾ? ನಾ ಕವರ್ ಮಾಡಿದ್ದೀನೋ ಇಲ್ವೋ? ಅರ್ಥ ಆಯ್ತಾ? ವೇದವ್ಯಾಸರ ಚಿಂತೆ ಪ್ರತಿಯೊಂದರೂ ಯೋಚನೆ. ಇವತ್ತು ಮಾಡಿದ್ನಲ್ಲ ಏನೋ ಹೇಗಿರುವ ಏನೋ ಹೊಳ್ಬೋದು, ಅದು ಲೆಕ್ಕ ಅಲ್ಲ. ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಏನಂತ, ಸರಿ ಮಾಡಿದ್ದೆ ಅನ್ನಿಸ್ಬೇಕಲ್ಲ. ಎಷ್ಟೇ ಹೊಗಳಿದ್ರು ಸರಿಯಾಗಿ ಮಾಡದೆ ಹೋದರೆ ಕೊರಿತಾ ಇರುತ್ತೆ. ಯಾರೋ ಬೈದು ಸರಿಯಾಗಿ ಮಾಡಿದ್ರೆ ಖುಷಿ ಇರುತ್ತೆ, ಅವ್ರ ಇದ್ರೆ ನಾನು ಸರಿಯಾಗಿ ಮಾಡಿದ್ದೆ. ಅದೇ ನಾವು ಕ್ರೈಟೀರಿಯಾ ನಮ್ಮ ಸಾಕ್ಷಿ ಒಪ್ಪಬೇಕೇ ಹೊರತು ಕಂಡವ್ರು ಒಪ್ಪೋದಲ್ಲ. ಅರ್ಥ ಆಯ್ತಾ? ಈಗ ಅದ್ರ ನಾವು ಇವತ್ತು ಏನಾಗಿದೆ, ಅಷ್ಟು ಜನ ಹೊಳ್ತಾರೆ, ನೀವು ಬೈತೀರಿ, ಏನರ್ಥ? ಹೊಗಳೋದು ಬೈಯೋದು ಮುಖ್ಯ ಅಲ್ಲ, ಸರಿ ಮಾಡಿದ್ದೀರಲ್ಲ ಮುಖ್ಯ. ತತ್ವ ಅಂದರೆ ಅದು. ತತ್ವ ಅಂದ್ರೇನು? ವಸ್ತುಸ್ಥಿತಿ. ಗೊತ್ತಾಯ್ತಾ? ಭಾಳ ಮುಖ್ಯ. ಇದು ಪೃಥ್ವಿ ಚಕ್ರವರ್ತಿ ಹೊಗಳಿದ್ರು, ಯಾಕೆ ಹೊಗಳ್ತೀರಿ? ಆ ಗುಣ ನನಗಿಲ್ಲ ಅಂತ ಹೇಳಿದ್ರು. ಎಷ್ಟು ಒಳ್ಳೆಯ ಮಾತದು. ದೇವರು ಹೊಗಳಿದ ಕಾಲಕ್ಕೆ ಏನು ಬೇಕು? ಅವ್ರು ಯಾಕಂದ್ರೆ ಸತ್ಯ ಅದು ಎಲ್ಲ ಕೂಡ. ದೇವರೆಂದು ಹೊಗಳಬೇಡಿ ಅಂತ ಹೇಳೋದಿಲ್ಲ ತನ್ನ. ಯಾತಕ್ಕೆ? ವಸ್ತುಸ್ಥಿತಿ ಅದು. ಅದು ಹೇಳಿದಷ್ಟು ಇವ್ರಿಗೆ ಏನಾಗುತ್ತೆ, ಅದರಿಂದ ಉದ್ಧಾರ ಆಗ್ತಾರೆ. ಆದರೆ ತಪ್ಪು ಹೊಗಳಿಬಿಟ್ರೆ ಏನಾಗುತ್ತದೋ, ಕೇಳಿದವರಿಗೂ ಕೆಟ್ಟದ್ದು, ಮಾಡಿದವರಿಗೂ ಕೆಟ್ಟದ್ದು. ಅದೆಲ್ಲ ಯೋಚನೆ ಮಾಡಿದರೆ ಇದನ್ನ ಎಂದು ಕೂಡ ತಾನು ಮಾಡಿ ತೋರಿಸ್ತಾನೆ ದೇವರು. ಭಾಳ ಆಶ್ಚರ್ಯ ಅಂದರೆ ನೀವು ಯೋಚನೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ತಾನೇ ಯೋಚನೆ ಮಾಡಿದ ಮಾಡಿಬಿಟ್ಟು ಮುಖ್ಯ ಹೇಳಬೇಕಾದ್ದೇನು? ಪಾಠ ಪ್ರವಚನ ಭಾಗವತ ಧರ್ಮ ಹೇಳಬೇಕು. ಅದನ್ನೇ ಜೋಕ್ಸ್ ಹೇಳಿ ಹೋಗ್ಬಿಟ್ರೆ ಏನಾಗುತ್ತೆ ಕೊನೆಗೆ? ಅದು ದಿವಸ ಅದು ಬೇಸ್ ಭಾರಿ ಬೇಸ್ ಪರೀಕ್ಷೆ ಬಗ್ಗೆ ಎಲ್ಲ ಹೋಗ್ಬಿಡ್ತಾರೆ. ಪರೀಕ್ಷೆ ಕಾಲಕ್ಕೆ ಎಲ್ಲ ಪಟ್ಟಿ ಹೊಡೆದ್ಬಿಡ್ತು. ದಿವಸ ಎಕ್ಸಾಮ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಕತೆ ಮುಗೀತು. ಸೀರಿಯಸ್ ಸ್ಟೂಡೆಂಟ್ ಲೈಕ್ ಮಾಡಲ್ಲ ಅದನ್ನು. ಅದು ಬೇಡ, ನಮ್ಗೆ ಇದನ್ನೇ ಹೇಳಿ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಿಯಾ ಪರಮಹಂಸಾನಾಂ ತಯೇವ ಅಚ್ಯುತ ಪ್ರಿಯಾ. ಅದಕ್ಕೆ ಮಧ್ಯೆ ಭಟ್ರು ಪುರಾಣ ಹೇಳ್ತಿದ್ದ ದೇವತೆಗಳು ಏನು ಮಾಡ್ತಿದ್ರಂತೆ? ಸಂತೋಷ ಪಡ್ತಿದ್ವು. ಮಧ್ವದಲ್ಲಿ ಬಂದಿದೆಯಲ್ಲ, ಏನಂತ ಹೇಳಿದಾರಲ್ಲಿ? ಗೋವಿಂದ ಸುಂದರ ಕಥಾ ಸುಧಯ ಸಂಋಣಾಂ ಆನಂದಯನ್ನಗಿಲ ಕೇವಲ ಇಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಂ. ಆಗಿರ್ಬೇಕು ಅಂದರೆ ಕೇಳಿದರೆ ಯಾರು ಕೂತವ್ರು ಯಾರೂ ಕೇಳ್ತಾ ಇಲ್ಲ, ದೇವತೆಗಳು ಕೇಳ್ತಿದ್ದಾರೆ. ಎಲ್ಲೋ ಹೋಗಿ ಇವತ್ತಂತೂ ಎಷ್ಟೋ ಜನ ಕೇಳ್ಬೋದು. ಹೇಳ್ತಿದ್ದು ಆನ್ಲೈನ್ ಹೋಗ್ತಿದ್ರೆ ಅದು ತಿಳಿದವ್ರು, ಭಾರಿ ತಿಳಿದವರೇ ಕೇಳ್ಬೋದು ಅಲ್ಲೇನು. ಆದ್ದರಿಂದ ಅದು ಯಾವುದಕ್ಕೂ ಕೇಳ್ಬೋದು. ಅವ್ರು ಪರೀಕ್ಷೆ ಕೇಳ್ಬೋದು, ಇದು ಮಾಡೋಕ್ಕೆ ಕೇಳ್ಬೋದು. ಎಚ್ಚರ ಇರಬೇಕು. ಎದುರಿ ಕೂತವ್ರೆ ಅಷ್ಟ ಅಲ್ಲ. ಮೊದಲಿಗೆ ಇವತ್ತು ಇಂಟರ್ನೆಟ್ ಬಂದ್ಮೇಲೆ ಗೊತ್ತಾಗ್ಬಿಟ್ಟಿದೆ. ಎದುರಿ ಕೂತವರಷ್ಟೇ ಕೇಳ್ತಾ ಇರೋ ಕಾಲ ಹೊಲ್ಟೋಯ್ತು ಈಗ. ಕೂಡ ಕೇಳೋರೇ ಜಾಸ್ತಿ, ಅಲ್ಲಿ ಕೇಳೋರೇ ಜಾಸ್ತಿ ಇರ್ತಾರೆ. ಇಲ್ಲಿ 10,000 ಇದ್ದರೆ 1,000 ಇರ್ತಾರೆ ಎಷ್ಟೋ ಸಲ. ಆದ್ದರಿಂದ ಭಾಳ ಎಚ್ಚರ ಇರಬೇಕು ಅಂತ. ತಾತ್ಪರ್ಯ ಏನು ಅಂದರೆ ಕೇಳದೆ ಯಾರಿಗೂ ಕೂಡ ಏನಾಗಬಾರ್ದು, ನಮ್ಮ ಮಾತಿಂದ ಬೆಸ್ಗೆ ಇಡೋರು ಅಂತ ಆಗಬಾರ್ದು. ಅವ್ರು ಹೇಳಿದ್ದಕ್ಕೆ ಹೇಗೆ ಮಾಡಿದೆ ಅಂತ ಹೇಳಿದರೆ ಆ ಪಾಪ ಬರ್ತಾನೆ ಇರುತ್ತೆ. ಅದು ಎಂದು ಅಕ್ಷಯ ಪುಣ್ಯ ಹೇಗೆ ಬರುತ್ತೋ ಪಾಪನೂ ಹಾಗೆ ಬರುತ್ತೆ. ಸರಿಯಾಗಿ ಹೇಳಿದರೆ ಪುಣ್ಯದ ರಾಶಿ ಬರ್ತಾನೆ ಇರುತ್ತೆ. ತಪ್ಪಾಗಿ ಹೇಳಿದರೆ ಪಾಪ ಬೆಳೀತಾ ಹೋಗುತ್ತೆ. ಎಷ್ಟು ಜನ ಕರೆಕ್ಟ್ ಮಾಡ್ತೀರಿ ಹೋಗಿ? ಆಮೇಲೆ ಅವ್ರು ಇರೋದೆಲ್ಲ ಹೋಗ್ಬಿಟ್ಟಿರ್ತಾರೆ. ಯಾಕೆ ಕರೆಕ್ಟ್ ಮಾಡ್ತೀರ ಅವ್ರನ್ನ? ಎಷ್ಟು ತಪ್ಪು ಗೊತ್ತಾ ಇದು? ನಮ್ಮ ಮಾತು ನಂಬಿದ್ದಾರೆ, ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಅವರಿವ್ರಿಗೆ ನಂಬಿಕೆ ದ್ರೋಹ ಅಲ್ಲ, ಶ್ರೋತೃಗಳಿಗೆ ನಂಬಿಕೆ ದ್ರೋಹ ಮಾಡಬಾರ್ದು. ಯಾಕೆ? ಅವ್ರು ನಂಬ್ಕೊಂಡು ಬಂದಿರ್ತಾರೆ ಪಾಪ, ಏನೋ ಹೇಳ್ತಾರೆ ಅಂತೇಳಿ. ನಾವು ಅದು ಯಾವುದೋ ರೀತಿಯನ್ನು ತಪ್ಪು ಹೇಳಿಬಿಟ್ರೆ ಏನಾಗುತ್ತೆ? ಅದು
ಅವ್ರ ಕೆರಿಯರ್ ಲೈಫ್ ಹಾಳಾಗೋಗ್ಬಿಡುತ್ತೆ. ಇನ್ನೊಬ್ಬರ ಲೈಫ್ ಹಾಳು ಮಾಡೋದು ಪಾಪ ಬರುತ್ತಾದ್ದರಿಂದ ಎಂದೂ ಕೂಡ ತಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಯೋಚನೆ ಮಾಡಬೇಕು. ಯಾತಕ್ಕೆ? ನಾಳೆ ನಾನು ಸರಿ ತಿಳ್ಕೊಬೋದು, ಅವ್ರು ಹೇಳಿ ತಪ್ಪಾಯ್ತು, ಅವ್ರು ತಿಳ್ಕೊಂಡು ಆಯ್ತು, ಅವ್ರು ಏನು ಮಾಡ್ತೀರಿ ಈಗ? ಗೊತ್ತಾಯ್ತಾ? ಅದು ಭಾಳ ಮುಖ್ಯವಾದ ಅಂಶ. ಅದು ಎಷ್ಟು ಡೀಟೇಲಾಗಿ ಹೇಳ್ತಾರೆ ಅಂತ ವೇದವ್ಯಾಸರು ಏನು ಯೋಚನೆ ಮಾಡಿದ್ರು ಎಂಬುದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆ ರೀತಿ ಪ್ರತಿಯೊಬ್ಬರ ಭಾವನೆ ಆಗಿರಬೇಕು. ಪುನರಪೇಕ್ಷಿತತ್ವಾನ್ನ ಪ್ರಾಯೇಣ ನಿರೂಪಿತಾ ಇದೆಲ್ಲ ಹೇಳಿದ್ದಾರೆ. ಆದರೆ ಜನಕ್ಕೆ ತಿಳಿ ಹಾಗೆ ಇನ್ನೂ ಹೇಳಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ಹೇಳಿದ್ದಾಯಿತು, ಇನ್ನೂ ಸ್ಪಷ್ಟ ಮಾಡೋಣ. ಅವ್ರ ಉದ್ದೇಶ ತಿಳಿಸೋದಾದ್ರೆ ನಾನು ನಿಮ್ಮ ಒದಗಿಕೊಂಡು ಏನಾರು ಮಾಡ್ಕೊಂಡು ನಿಮ್ಮದಾಯಿತು. ಕೆಲವು ವೇಸ್ಟ್ ಇರ್ತಾರೆ, ಬಂದು ಟೇಕ್ ಡೌನ್ ಶುರು ಮಾಡಿಬಿಟ್ರೆ ಮುಗಿದೋಯ್ತು. ಪೀರಿಯಡ್ ಬರೋ ತಲೆ ಎತ್ತಿ ನೋಡ್ಕೊಂಡು ಹೇಳೋದಿಲ್ಲ, ಹೀಗೆ ನೋಡ್ತಿರ್ತಾರೆ, ಹೇಳ್ತಾರೆ, ಎಲ್ಲ ಎದ್ದೆದ್ದು ಹೋಗ್ತಿರ್ತಾರೆ. ಹೇಳಿನವರು ಸುಮ್ಮನೆ ಹೀಗೆ ಕೂತಿರ್ತಾರೆ ಅಷ್ಟೆ. ಹಾಗಲ್ಲ, ಅವ್ನು ತಿಳಿತೋ ಇಲ್ಲೋ, ಇದಾಯಿತೋ ಇಲ್ಲೋ, ಪದ ಬಂತೋ ಇಲ್ಲೋ, ಆ ಕನ್ಸರ್ನ್ ಇರಬೇಕು. ಅಡುಗೆ ಮಾಡೋದು ಸುಮ್ಮನೆ ಹೋಗ್ಬಿಟ್ರೆ ಚೆನ್ನಾಗಿತ್ತ, ಇದು ಮಾಡಿದ್ರೆ ಅದೆಲ್ಲ ಯೋಚನೆ ಮಾಡಬೇಕು. ಇದೆಲ್ಲ ಮನುಷ್ಯನ ಜೀವನದ ಸಾರ್ಥಕ್ಯ. ಪಶುಗಳಿಗೆ ಆ ಮಾತು ಹೇಳೋದಕ್ಕೆ ಬರೋದಿಲ್ಲ, ತಿಳಿಯೋದಿಲ್ಲ ಅವಕಾಶ. ಪುನರಪೇಕ್ಷಿತತ್ವನ್ನ ಪ್ರಾಯೇಣ ನಿರೂಪಿತಾ ಯಥಾತು ಭಾರತೆ ದೇವೋ ನ ತಥಾ ಅನ್ಯೇಷು ಕೇಶಚಿತ್ ಉಚ್ಯತೆ ನ ತಥಾ ಪೀಶಂ ಜಾನಂತ್ಯಜ್ಞಾ ಜನಾರ್ದನಂ ಇತಿ ಸ್ಕಾಂದೇ. ಅವ್ರು ಸೂಚನೆ ಕೊಡ್ತಾರೆ. ಮಹಾಭಾರತ ಈಗೆಲ್ಲ ಬರೆದಾಗಿಬಿಟ್ಟಿದೆ. ಮಹಾಭಾರತದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ಏನೋ ಪರಿಪೂರ್ಣವಾದ ಗ್ರಂಥ. ಇನ್ನು ಒಂದೇ ಮಾತನ್ನು ಹೇಳೋದಾದರೆ ಪರಿಪೂರ್ಣವಾದ ಗ್ರಂಥ. ಏನು ಹಾಗಂದ್ರೆ ಅರ್ಥ? ಇರಬೇಕಾದ್ದೆಲ್ಲ ಇದೆ, ಬೇರೆ ಕಡೆಯೆಲ್ಲ ಅದೇ ಇದೆ. ಇಲ್ಲಿಲ್ಲ ಹೋದರೆ ಎಲ್ಲೂ ಇಲ್ಲ ಅಂತಲೇ ಅರ್ಥ. ಆ ಥರ ಅಂದರೆ ಬರೀ ಸುಮ್ಮನೆ ಕಂಪೇರ್ ಮಾಡಿ ಹೇಳಿಲ್ಲ, ಅಬ್ಸಲ್ಯೂಟ್ಲಿ ಟೋಟಲ್ ಅದ್ರ ಬರೋದಾಗಿದೆ ಈಗಾಗಲೇ. ಇನ್ನು ಬಾಕಿ ಏನೂ ಇಲ್ಲೇ ಇಲ್ಲ. ಅದು ಸ್ವಾರಸ್ಯವನ್ನು ಹೇಳ್ತಾರೆ. ಯಥಾತು ಭಾರತೇ ದೇವೋ ನ ತಥಾ ಅನ್ಯೇಷು ಕೇಶಚಿತ್. ಎಲ್ಲರಿಗೂ ತಿಳಿ ಹಾಗೆ ಮಹಾಭಾರತದಲ್ಲಿ ದೇವ್ರ ಮಹಿಮೆ ಬಂದಿದೆಯಲ್ಲ, ಅಷ್ಟು ಮಹಿಮೆ ಬೇರೆ ಬೇರೆ ಬಂದಿಲ್ಲ ಅಂತ ಹೇಳ್ತಾರೆ. ಭಾಳ ಆಶ್ಚರ್ಯ. ಮಹಾಭಾರತನ ಕೆಡಿಸಿಬಿಟ್ಟಿದ್ದಾರೆ. ಮಹಿಮೆ ಬರದೇ ಇರೋದಕ್ಕೋಸ್ಕರ ಏನು ಮಾಡಿದ್ದಾರೆ? ಹಾಳು ಮಾಡಿ ಹಾಕಿಬಿಟ್ಟಿದ್ದಾರೆ. ಅದು ಸರಿಯಲ್ಲ. ಯಥಾತು ಭಾರತೇ ದೇವೋ ನ ತಥಾ ಅನ್ಯೇಷು ಕೇಶಚಿತ್. ಯಾವ ಗ್ರಂಥಗಳಲ್ಲೂ ಅಷ್ಟು ಸ್ಪಷ್ಟವಾಗಿ ಅಷ್ಟಿದಾಗಿ ಹೇಳಿಲ್ಲ. ಆದರೆ ಉಚ್ಯತೇನ ತಥಾಪೀಶಂ ಜಾನಂತಜ್ಞ ಜನ. ಇಷ್ಟಾದರೂ ಕೂಡ ಅಜ್ಞಾನಿಗಳಿಗೆ ಏನಾಗಿದೆ? ಸರಿಯಾದ ಜ್ಞಾನ ಬಂದಿಲ್ಲ. ಅದಕ್ಕೆ ಇನ್ನೂ ಸಿಂಪಲ್ಲಾಗಿ ಬರೀಬೇಕು. ವಿಷಯ ಮಹಾಭಾರತದ್ದೇ ಜಾಸ್ತಿ. ಆ ಮಹಾಭಾರತ ಓದಕ್ಕೆ ಸ್ಫೂರ್ತಿ ಕೊಡ್ಬೇಕಾದ್ರೆ ಏನು ಮಾಡಬೇಕು? ಇನ್ನೊಂದು ಗ್ರಂಥ ಬರೀಬೇಕು. ಅದು ಹೇಳ್ತಾ ತಸ್ಯೈವಂ ಖಿನ್ನಮಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾತ್ ಆಶ್ರಮಂ ಪ್ರಾಗುದಾಹೃತಂ. ಈ ರೀತಿಯಲ್ಲಿ ತಸ್ಯ ಏವಂ ಖಿನ್ನಮಾತ್ಮಾನಂ. ಈ ವೇದವ್ಯಾಸರು ಏನಾಗಿದ್ದಾರೆ? ಈಗ ಖಿನ್ನರಾಗಿಬಿಟ್ಟಿದೆ. ಖಿನ್ನತೆ ಎಂಬುದು ದೋಷ. ಅದು ಗೊತ್ತಾಗಿದೆ. ಇಲ್ಲಿ ದೋಷ ಅಲ್ಲ, ಅಲಂಬುದ್ಧಿ. ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋ. ಎಷ್ಟೋ ಸತಿ ಪರೀಕ್ಷೆ ಬಂದಿರ್ತೇವೆ. ಒಬ್ಬ ಭಾರಿ ಬುದ್ಧಿವಂತ ನಮಗೆ ಗೊತ್ತಿರುತ್ತಾಗ ಭಾರಿ ಡಲ್ಲ ಬಂದಿರ್ತಾನೆ. ಗೊತ್ತಾಯ್ತಾ? ಹುಡುಗ ಕಡಿಮೆ ಬಂದು ಹುಡುಗ ಓಡಾಡ್ತಿರ್ತಾರೆ. ಯಾಕೆ ಬೈ ಚಾನ್ಸ್ ಪಾಸ್ ಆಗೋ ಚಾನ್ಸ್ ಇದೆ ಈ ಸಲ ಅಂತವ್ರಿಗೆ. ಗ್ಯಾರಂಟಿ ಇಲ್ಲ, ಬೈ ಚಾನ್ಸ್ ಪಾಸ್ ಆಗ್ಬೋದು ಸರ್. ಅವ್ರಿಗೆ ಒಂದು ಮಾರ್ಕ್ ಬಿಟ್ಟುಬಿಟ್ಟಿದ್ದೇನೆ, ಒಂದು ತಪ್ಪು. ಅವ್ನಿಗೆ ಇಡೀ ದಿವಸ ಅವ್ರಿಗೆ ಇದೇ ಸೇರೋದಿಲ್ಲ. ಅದು ತಲೆ ಕೂತಿದ್ದೇವೆ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದು ಎಷ್ಟು ಕನ್ಸರ್ಟ್. ನೆಕ್ಸ್ಟ್ ಟೈಮ್ ಈ ಥರ ತಪ್ಪು ಮಾಡಬಾರ್ದು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪ್ರತಿ ಸರ್ತಿಗೂ ಏನೋ ಆಗೋಯ್ತು ಹೋಗಿಬಿಡಿ ಆ ಭಾವನೆ ಬರಬಾರ್ದು. ಒಂದು ಕೆಲಸ ಮಾಡಿದ ಮೇಲೆ ಹೇಗಿರ್ಬೇಕದು? ಅವರು ಇವರು ಒಪ್ಪೋದು ಎಷ್ಟು ಮುಖ್ಯನೋ ನಮ್ಮ ಮನಸ್ಸು ಫಸ್ಟ್ ಒಪ್ಪಬೇಕು. ಅದು ಒಪ್ಪಿ ಯಾರೇ ಒಪ್ಪದೆ ಹೋದವರು ಅದಕ್ಕೆ ದಾಸರು ಬರೀತಾರೆ. ಬಂಧು ಜನರಿಗೆ ತಾನೇ ವಂದಿಸಿದಾಕ್ಷಣ ಬಂಧ ಭಾಗ್ಯವೇನೋ, ಹಿಂದೆ ಮುಂದೆ ತನ್ನ ನಿಂದಿಸಿದಾಕ್ಷಣ ಕುಂದಾದದ್ದೇನೋ. ಜಗನ್ನಾಥದಾಸರ ಮಾತು. ಎಷ್ಟು ಜನ ನಮಸ್ಕಾರ ಮಾಡಿದ್ರೆ ಒಳಗೆ ತಪ್ಪಿದೆ. ಅವ್ನು ಏನೋ ಮಾಡಬಾರ್ದು ಮಾಡಿದ್ರೆ ಅದು ನಮಸ್ಕಾರ ಮಾಡ್ತಾನೆ ಅಂತಾರೆ. ಒಳ್ಳೆಯವನಿಗೆ ಏನಾಗುತ್ತೆ ಗೊತ್ತಾದ್ರಿಂದ ಭಾಳ ನೋವಾಗುತ್ತೆ. ಆ ವಿಷಯ ಗೊತ್ತಿಲ್ಲದೆ ಪಾಪ ನಮಸ್ಕಾರ ಮಾಡ್ತಿದ್ದಾರೆ ಅವರು. ಅಷ್ಟು ಯೋಗ್ಯತೆ ನನಗಿಲ್ಲ ಅಂತ ಯೋಚನೆ ಬರೋದು. ಅರ್ಥ ಆಯ್ತಾ? ಸರಿಯಾಗಿ ಗಮನಿಸ್ಬೇಕಾದ್ರೆ ಸದ್ಯ ಗೊತ್ತಾಗಿಲ್ವಲ್ಲ ಅಪ್ಪ, ಸಂತೋಷ ಪಡೋದಿಲ್ಲ. ಅವ್ರಿಗೆ ಗೊತ್ತಾಗಿಲ್ವಲ್ಲ ಪಾಪ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ. ಹೇಳಿದರೆ ಅರ್ಥ ಆಗಲ್ಲ ಅವರಿಗೆ. ಏನು ಮಾಡೋದು? ಈ ಥರ ಕನ್ಸರ್ನ್ ಮಾಡ್ತಾರೆ. ಮತ್ತು ದೇವರೇ ಕಾಪಾಡಬೇಕಷ್ಟೇ. ಯಾರು ಸರಿಯಾಗಿ ಮಾಡಿದರೆ ಯಾರು ಬಾಯಿ ಬಂದೇ ಬೈತಿದ್ದಾರೆ, ಕೇರ್ ಮಾಡೋದಿಲ್ಲ. ಅದಕ್ಕೆ ಸರಿಯಾಗಿ ಮಾಡಿದ್ದಾರೆ. ಪ್ರಹ್ಲಾದ ಅಷ್ಟು ಜನ ಮಾಡಿದ್ರೆ ಏನು ಮಾಡಲಿಲ್ಲ ಅದನ್ನು? ಇಷ್ಟು ಜನ ಹೇಳ್ತಾರೆ ಬಹುಶಃ ಹಿರಣ್ಯಕಶಿಪು ಏನೋ ಅಂದ್ಬಿಡೋದು ವಾಸಿ ಅಂತ ಅಂದ್ಕೊಳ್ಳೇ ಇಲ್ಲ. ಯಾಕೆ? ಆ ಬರೆದ ಹೋದರೆ ಜ್ಞಾನ ಅಲ್ಲ ಅದು. ಇನ್ನೊಬ್ಬರು ಯಾರೋ ಮಾತು ಶೇಕ್ ಆಯಿತು ಅಂದರೆ ಜ್ಞಾನ ಹೋಯ್ತು ಅಂತ. ಶೇಕ್ ಆಗಬಾರ್ದು. ಎಲ್ಲಿವರೆಗೂ ಮಳೆ ಗಟ್ಟಿಯಾಗಿ ಕೊಡದೆ ಅಲ್ಲಿ ಫೋಟೋ ಹಾಕ್ಲಿಕ್ಕೆ ಬರೋಲ್ಲ, ಬಿದ್ದೋಗ್ಬಿಡುತ್ತೆ ತಕ್ಷಣ. ಮಳೆ ಬಿಡೋದೆಲ್ಲ ಫೋಟೋನೇ ಬಿದ್ದೋಗ್ಬಿಡುತ್ತೆ. ಆದ್ದರಿಂದ ಅದನ್ನು ಗಟ್ಟಿ ನೋಡ್ತೇವೆ ನಾವು. ವಿಷಯ ಗಟ್ಟಿ ಆಗಬೇಕು ಯಾವಾಗ. ಆ ದೃಷ್ಟಿಯಲ್ಲಿ ಇಂಥ ಯೋಚನೆ ಮಾಡೋದನ್ನು ಕಲಿಸ್ತಾರೆ. ಖೇದ ಅಂದ್ರೇನು? ಅನಲಂಬುದ್ಧಿ. ಅದು ವ್ಯಥೆ ಅಲ್ಲ, ಇನ್ನೂ ಮಾಡಬೇಕಾದ್ದಿದೆ. ಅತೃಪ್ತಿ ಬೇರೆ, ವ್ಯಥೆ ಬೇರೆ. ಅತೃಪ್ತಿಯಲ್ಲಿ ಏನಿದೆ? ಅಲ್ಲಿ ಗುಣ ಇದೆ. ಇದರಲ್ಲಿ ದೋಷ ಇದೆ ವ್ಯಥೆಯಲ್ಲಿ, ಅದಿಲ್ಲ. ಅತುಷ್ಟಿ ಅದೆಲ್ಲ ಮತ್ತೆ ಆಧಾರ ಕೊಡ್ತಾರೆ ಅದಕ್ಕೆ.
ಅತುಷ್ಟಿ ಅಪ್ರಸಾದಶ್ಚ ಖೇದೋ ಅತೃಪ್ತಿಸ್ತಥೈವ ಚ ಅನಲತ್ವಂ ವದಂತೆ ತೇ ಸರ್ವೇ ಪರ್ಯಾಯವಾಚಕಾಃ ಇತಿ ಬ್ರಾಹ್ಮೆ ಮನ್ಯಮಾನಸ್ಯ ಸ್ವೇಚ್ಛೆಯ. ಅತುಷ್ಟಿ ತುಷ್ಟಿ ಇಲ್ಲದೆ ಇರೋದು, ಅಪ್ರಸಾದಶ್ಚ ಪ್ರಸನ್ನತೆ ಇಲ್ಲದೆ ಇರೋದು, ಇದಕ್ಕೆ ಖೇದ ಅಂತ ಕರೀತಾರೆ. ಅತೃಪ್ತಿ, ಆಮೇಲೆ ಅನಲತ್ವ ಅಂದರೆ ಏನು? ಅನಲ ಅಂದರೆ ಬೆಂಕಿಯಾಗಿರುವಿಕೆ ಅಲ್ಲ. ಅಲಂಭಾವ, ಅಲಂಭಾವ ಇಲ್ಲದಿರುವಿಕೆ. ಅಲಂಭಾವ ಅಂದ್ರೇನು? ಪೂರ್ತಿ ಸಾಕಿದೆ ಅಷ್ಟಾಯ್ತು ಅಂತೇಳಿ. ತೃಪ್ತಿ ಆಗಲಿಲ್ಲ ಅಂತ ಹೇಳ್ತಾರೆ. ಚೆನ್ನಾಗಾಗಿದೆ, ತೃಪ್ತಿ ಇನ್ನೂ ಬೇಕಷ್ಟು ಬರಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಸರ್ವೇ ಪರ್ಯಾಯವಾಚಕ ಇತಿ ಬ್ರಾಹ್ಮ. ಇವರು ಪರ್ಯಾಯವಾಚಕ ಅಂದ್ರೇನು? ಸಿನಾನಿಯಮ್ಸ್. ಇವಿಷ್ಟು ಕೂಡ ಪರ್ಯಾಯ ಪದಗಳು. ಮನ್ಯಮಾನಸ್ಯ ಸ್ವೇಚ್ಛೆಯ, ಮನ್ಯಮಾನಸ್ಯ ಸ್ವೇಚ್ಛೆಯ. ಪರಮಾತ್ಮ ತಾನು ಇಷ್ಟಪಟ್ಟ ಹಾಗೆ ತೋರಿಸ್ತಾ ಇದ್ದಾನೆ ಹೊರತು ಇವರ ತೃಪ್ತಿಯ ಪ್ರಶ್ನೆಯೇ ಇಲ್ಲ. ಇಲ್ಲೂ ಕೂಡ ಹಾಗೆ ಬರುತ್ತೆ. ಸ್ವಾರಸ್ಯ ಅಂದರೆ ಭಾಗವತದಲ್ಲಿ ಮುಂದೆ ಬರುತ್ತೆ 11ನೇ ಸ್ಕಂದದಲ್ಲಿ. ಎಲ್ಲ ಜೀವನ ಪರಮಾತ್ಮ ಸೃಷ್ಟಿ ಮಾಡಿದ. ಎಲ್ಲ ದೇಹನೂ ಕೊಟ್ಟವು. ಜಲಚಾರದ ಫಸ್ಟ್ ಸೃಷ್ಟಿ ಜಲಚರ, ಆಮೇಲೆ ಭೂಚರ, ಖೇಚರ, ಆಮೇಲೆ ಉಭಯಚರಗಳು. ಇಲ್ಲೂ ಅಲ್ಲಿ ಎಲ್ಲೋ ಓಡಾಡ ಎಲ್ಲ ಸೃಷ್ಟಿ ಮಾಡ್ತಾ ಮಾಡ್ತಾ ಹೋಗಿ ತೈಸ್ತೈರತೃಪ್ತ ಹೃದಯ. ಸಾಕರಿಸಿ ಏನು ಚೆನ್ನಾಗಿಲ್ಲ ದೇಹಗಳೆಲ್ಲ ಮಾಡಿರೋದು ಇನ್ನೂ ಸಾಲದು ಪಾಪ. ಯಾಕೆ ಅವ್ರ ಉದ್ಧಾರಕ್ಕೆ ಸರಿ ಹೋಗಿಲ್ಲ. ಗೊತ್ತಾಯ್ತಾ? ಅಡಿಗೆ ಅವನಿಗೆಲ್ಲ ಸರಿ ಹೋಯ್ತಾನೆ ಹಿಂಗೆ ಅಂತ ಕೇಳ್ತೀವಲ್ಲ, ಜಾಗ ಸರಿ ಹೋಗ್ಬೇಕಲ್ಲ ಅಂತಾನೆ. ಆ ಥರ ಅವನಿಗೆ ಸರಿ ಹೋಗಲಿಲ್ಲ. ಯಾಕೆ ಎಲ್ಲ ಇಂದ್ರಿಯಗಳಿಲ್ಲ. ಮನುಷ್ಯನ ಬಿಟ್ಟರೆ ಬೇರೆ ಯಾವ ಪ್ರಾಣಿಗೂ ಏನಿಲ್ಲ, 11 ಇಂದ್ರಿಯ ಇಲ್ಲ. ಕರ್ಮೇಂದ್ರಿಯ ಬರೀ ಕೈಯೇ ಇಲ್ಲ, ಭಾಳ ಪ್ರಾಣಿಗಳಿಗೆ ಕೈಯೇ ಇಲ್ಲ. ಅರ್ಥ ಆಯ್ತಾ? ಇನ್ನು ಎಲ್ಲ ಇಂದ್ರಿಯ ಬುದ್ಧಿ ಎಲ್ಲ ಸ್ಪರ್ಶ ಜ್ಞಾನ ಕೆಲವಕ್ಕಷ್ಟೇ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಕೆಲವಕ್ಕೆ ರೂಪಜ್ಞಾನ. ಎಲ್ಲ ವಿಚಿತ್ರವಾದ ಇದಿದೆ. ಅದಕ್ಕಿದು ಸಾಲದ ಉದ್ಧಾರಕ್ಕೆ ಅಂತ ಹೇಳಿಬಿಟ್ಟು ಪದ ನೋಡಿ, ತೈಸ್ತೈರ್ ಅತೃಪ್ತ ಹೃದಯ. ಅದರಿಂದ ತೃಪ್ತಿ ಆಗಲಿಲ್ಲ ನೋಡಿ, ಅತೃಪ್ತಿ ಪದ ಇದೆ ಇಲ್ಲಿ. ಅತುಷ್ಟಿ, ಅತೃಪ್ತಿ ತಥೈವ ಚ. ಅಲ್ಲಿ ದೇವರಿಗೆ ಅತೃಪ್ತಿ ಬಂತು ಅಂದ್ರೆ ಹಾಗಲ್ಲ. ಉದ್ಧಾರಕ್ಕಿಂದು ಅನುಗ್ರಹ ಮಾಡಬೇಕು, ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಭಾವನೆ ಬಂತೆ ಹೊರತು ಯಾಕೋ ತಾನೆ ಮಾಡಿ ಸರಿಯಾಗಿ ಇಂದು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಲ್ಲ. ದೇವರು ಪರಿಪೂರ್ಣ, ಅವನಿಗಿನ್ನೂ ಏನಾಗಿಲ್ಲ, ತೃಪ್ತಿ ಆಗಿಲ್ಲ. ಇದು ಬಹಳ ಮುಖ್ಯ. ಇಲ್ಲಿ ಆಚಾರ ಅಲ್ಲಿ ಬರೆದಿಲ್ಲ ಇದೇನೋ, ಇದು ಸೇರಿಸಿಕೊಳ್ಳೋರು ಅಲ್ಲಿ ಹಾಗೆ ಉಳ್ಕೊಬಿಡುತ್ತೆ. ಮತ್ತೆ ಹಿಂದೆ ಮುಂದೆಲ್ಲ ಸೇರಿಸ್ಕೊತಾ ಹೋಗ್ಬೇಕು. ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ ದೇವ್ರು ಯಾತಕ್ಕೆ ಮಾಡ್ತಾನೆ ಗೊತ್ತಾ? ನಮಗೆ ಅಷ್ಟು ದೇವರು ಕೊಟ್ಟ, ಗೊತ್ತಾಯ್ತಾ? ಉದ್ಧಾರ ಮಾಡೋಕ್ಕೆ ಏನೂ ಪ್ರಯತ್ನ ಪಡಲಿಲ್ಲ. ಬೇರೆ ದೇವರು ಬಂದಾಗ ಈ ಜನ್ಮದ ವ್ಯಾಲ್ಯೂ ನಮಗೆ ಗೊತ್ತಾಗ, ದೇವರಿಗೆ ವ್ಯಾಲ್ಯೂ ಗೊತ್ತಾಗಬಾರ್ದು, ನಮಗೆ ಗೊತ್ತಾಗಬೇಕು ವ್ಯಾಲ್ಯೂ. ಅದು ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿರೋದು. ಎಷ್ಟು ಕಷ್ಟಪಟ್ಟು ಮಾಡಿದಾಗ ವೇಸ್ಟ್ ಮಾಡಿಬಿಟ್ಟಲ್ಲ ಅಂತಾರಲ್ಲ ಹಾಗೆ. ಇಂಥ ದೇಹ ಕೊಟ್ಟಿದ್ದು ಯಾಸ್ಕೋರ ಪರಿಪೂರ್ಣ ಸೃಷ್ಟಿ. ಪರಿಪೂರ್ಣ ಯಾತಕ್ಕೆ? ಇರೋದೆಷ್ಟು ವಿಷಯ ಅಷ್ಟು ತಿಳ್ಕೊಳ್ಳೋಕ್ಕಿದೆ. ವಿಷಯಗಳು ಎಷ್ಟಿರೋ? ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ ತಿಳ್ಕೊಂಡು 5 ಇಂದ್ರಿಯ ಮುಗಿದೋಯ್ತಾರೆ. ಕೆಲಸ ಮಾಡಲಿಕ್ಕೆ ಏನು ಬೇಕೀಗ? ಭಕ್ಷಣ ಅದೇ 5, ಅದಕ್ಕೆ ಇಂದ್ರಿಯ. ಯಾವುದು ಮಿಸ್ಸಿಂಗ್ ಇಲ್ಲ ಈಗ. ಯೋಚನೆ ಮಾಡಲಿಕ್ಕೆ ಮನಸ್ಸು ಫುಲ್ ಟೀಮ್ ಇದೆ, ಫುಲ್ ಟೀಮ್, ಯಾವುದು ಮಿಸ್ ಆಗಿಲ್ಲ. ಬೇರೆದರೆಲ್ಲ ಫುಲ್ ಟೀಮ್ ಇಲ್ಲ ಅಲ್ಲಿ. ಗೊತ್ತಾಯ್ತಾ? 100 ರನ್ ಹೊಡಿಬೇಕು, ಒಬ್ಬರು ಲಾಸ್ಟ್ ವಿಕೆಟ್ ಉಳ್ಕೊಂಡಿದೆ, ಇಬ್ಬರು ಟೇಲೆಂಡರ್ಸ್. ಯಾವಾಗ ಯಾರು ಯೋಚನೆ ಎದ್ದೋ ಬಿಡ್ತಾರೆ, ಯಾರು ಇರೋದಿಲ್ಲ ಆಗ. ಆ ರೀತಿ ದಾಖಲೆ ಬರೋ ಸಾಧ್ಯ ಇಲ್ಲ. ಒಬ್ಬನ ಸ್ವಲ್ಪ ಎದ್ರು ಕೂಡ ಏನು ಮಾಡ್ತಾರೆ, ಸ್ವಲ್ಪ ಕೊಡ್ತಾರೆ. ಅವ್ರು ಪವರ್ಫುಲ್ ಆಗಿದ್ದರೆ ಆಗಿದೆ ಒಂದು ಸಲ 300 ಹೊಡೆದ್ಬಿಡ್ತಾರೆ ಒಬ್ಬನೇ. ಅವರು 3 ಕೊಡದಿದ್ದಾರೆ ಅಷ್ಟೇ. ಅಂದರೆ ಇದು ಹೇಳೋಕ್ಕಾಗಲ್ಲ. ಇಲ್ಲ ಅಂದರೆ ಹೋಗ್ತಾರೆ. ಇಬ್ಬರು ಅಂಥವ್ರು ಇದ್ದರೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಹಾಂ, ಹೌದೌದು. ಇನ್ನೂ ಬರೀಬೇಕು, ಇನ್ನೂ ಅದು ಆ ಗುಣದ ತೃಪ್ತಿ ಬರಬಾರ್ದು. ಜ್ಞಾನ ಕಾರ್ಯದ ಬಗ್ಗೆ ಇರಲೇಬೇಕು ಯಾವಾಗ ಕೂಡ. ಯಾಕೆ ಗೊತ್ತಾ? ತಲೆ ಎಷ್ಟು ತುಂಬಿಸ್ಕೋಗ್ತಾರೆ. ಹೊಟ್ಟೆಗೆ ಜಾಸ್ತಿ ಅಡುಗೆಲ್ಲ. ಹೊಟ್ಟೆ ಸ್ವಲ್ಪ ಹೊತ್ತು ಏನಾಗ್ಬಿಡುತ್ತೆ, ಅದು ಕ್ಯಾರಿಯರ್ ತೆಗಿತಾನೆ, ಹೊಟ್ಟೆಗೆ ಬೈತು ಅಂತೇಳಿ. ತಲೆ ಹಾಗಲ್ಲ, ಏನು ಮಾಡುತ್ತದು? ಎಷ್ಟು ಬೇಕಾದ್ರೂ ತೊಗೊಳತ್ತೆ. ನಿಮಗೆ ಗೊತ್ತಿಲ್ಲ, ಇವರು ಸೈಂಟಿಸ್ಟ್ ಹೇಳ್ತಾರೆ ತಲೆಗೆ ಎಷ್ಟು ದೇವರು ಬೇಕು ಹೊಟ್ಟಿದ್ದಾನೆ ಅಂದರೆ ತುಂಬ ಜನ 4% ಮೇಲೆ ಉಪಯೋಗಿಸಲ್ಲ. ಅರ್ಥ 4% ಅಷ್ಟೇ. ಭಾರಿ ಬುದ್ಧಿವಂತರು ಅಂತ ಏನಿದ್ದಾರಲ್ಲ ಅವರು ಮ್ಯಾಕ್ಸಿಮಮ್ 10% ಉಪಯೋಗಿಸಿದ್ರು ಭಾರಿ ಜಾಸ್ತಿ ಇದ್ದಾಗ. ಇನ್ನು 90% ಹಾಗೆ ವೇಸ್ಟ್ ಇದೆ. ಗಂಗಾ ನದಿ ಹರಿದೋಗುತ್ತೆ, ನಾವು ಎಷ್ಟು ಸ್ನಾನ ಮಾಡ್ತೀವಿ? 3 ದಿವಸ ಅದೇ ರೀತಿಯೇ ಇದೆ. ಅದು ಎಷ್ಟು ಜನ ಫುಲ್ ಯುಟಿಲೈಸ್ ಮಾಡ್ಕೋತಾರೆ, ಆ ಥರ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಯೋಚನೆ ಮಾಡಬೇಕು. ನಾವೆಲ್ಲ ಯಾರೋ ಹೊಗಳಿದ್ದು ಬೆಚ್ಕೊಬಿಡೋ, ಏನೋ ಭಾರಿ ಮಾಡಿ ಅನ್ಕೊಳ್ಳೋಕೆ ಹೋಗಬಾರ್ದು. ಮಾಡಿರೋದು ಭಾರಿ ಕಡಿಮೆನೇ. ಅರ್ಥ ಆಯ್ತಾ? ಅದು ಎಷ್ಟು ಜನ ಮಾಡಿ ಜ್ಞಾನ ಕಾರ್ಯದ ಬಗ್ಗೆ ಪೃಥ್ವಿರಾಜನ ಮಾತ್ರ ನೆನ್ಪಿಡ್ಬೇಕು. ಯಾವ ನೆನ್ಪಿಟ್ಕೋಬೇಕು? ನಾನು ಯಾಕೆ ಹೊಗಳ್ತೀರಿ ಫಸ್ಟ್ ಕೇಳೋದು. ಫಸ್ಟ್ ಆಫ್ ಆಲ್ ಮಾಡಿರೋದು ಕಡಿಮೆ, ನಾವು ಮಾಡಿದ್ದಲ್ಲ, ದೇವ್ರು ಮಾಡಿಸಿರೋದಷ್ಟೇ. ಯಾರು ಹೊಗಳ್ಬೇಕೀಗ? ಏನಾದ್ರು ಕಂಡ್ರೆ ದೇವ್ರು ಹೊಗಳ್ಬೇಕು, ಮನುಷ್ಯನಲ್ಲ. ಇದನ್ನು ಎಲ್ಲರೂ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ? ಅದನ್ನೇ ದಶಬ್ದಾಬ್ದತಿ. ಪೃಥ್ವಿ ಚಕ್ರವರ್ತಿ ಹೇಳಿದ್ದನ್ನು ಟೀಕಾರಾಯರು ಏನು ಮಾಡಿದರು?
ಫುಲ್ಲಾಗಿ ತೋರಿಸಿದ್ರು. ಇದೇನು ನಮ್ಮ ಅನುಭವಕ್ಕೆ ಬರೋ ಬಾಯಲ್ಲಿ ಬಂದರೆ ಸಾಲದು, ಮನಸ್ಸೆಲ್ಲ ಭಾವನೆ ಇರಬೇಕು. ಎಷ್ಟಾದ್ರು ಸುಮ್ಮನೆ ಹೊಡ್ತಿರೋದು ಬೇಡ ಅಂದರೆ ಕೇಳೋದಿಲ್ಲ ಅಂತ ತಿಳ್ಕೊಂಬೇಡ. ಇವರಂತಾರಷ್ಟೇ ದೇವ್ರಿಗೆ ಸೇರ್ಬೇಕಷ್ಟೆ, ನಮಗಲ್ಲ. ಇಷ್ಟೊಳಗೆ ಬಹುಶಃ ಇದ್ರೂ ಇರ್ಬೋದು ಅನ್ನೋ ಭಾವನೆಗೆ ಒಳಗಾಗಬಾರ್ದು. ಅರ್ಥ ಆಯ್ತಾ? ಆ ಭ್ರಮೆ ಬಂದ ತಕ್ಷಣ ಮತ್ತೆ ಏನಾಗ್ತಾನವನು, ಮತ್ತೆ ಡೌನ್ ಫಾಲ್ ಶುರು. ಹಾಗಾಗಬಾರ್ದು. ಪಂಚಮೋಧ್ಯಾಯ ಮುಗೀತು, ಚತುರ್ಥ ಮುಗೀತು. ಈಗ ಪಂಚಮೋಧ್ಯಾಯ ಆಗೇನಾಯ್ತು ನೋಡಿ. ಆಗ ಬಂದೆ ಹಿಂದಿ ಶ್ಲೋಕದೊಳಗೆ ಪದ ಒಂದಿದೆ, ಹೇಳಲಿಲ್ಲ ಆಚಾರ್ಯ, ಅರ್ಥ ಆಗುತ್ತೆ ಅಂತೇಳಿ. ಕೃಷ್ಣಸ್ಯ ಅಂದರೆ ವಾಸಿಷ್ಠ ಕೃಷ್ಣಸ್ಯ, ನಾರದೋ ಅಭ್ಯಾಗಮ. ಅದೇ ನಾರದರು ಬಂದರು. ಯೋಚನೆ ಮಾಡ್ತಾ ಇರುವತ್ತು ನಾರದರು ಬಂದರು. ಯಾವ ಆಶ್ರಮಕ್ಕೆ? ಪ್ರಾಗುದಾಹೃತ, ಹಿಂದೆ ಹೇಳಿದ್ವಲ್ಲ, ಆ ಶಮ್ಯಾಪ್ರಾಸ ಆಶ್ರಮಕ್ಕೆ ಬಂದರು. ನಾರದರು ಬರೋ ಪ್ರಸಂಗ ಹೀಗೆ. ಇವರಿಗೆ ಅಂದ್ಕೊಳ್ಳೋಕ್ಕೂ ನಾರದರು ಬಂದು ಕೇಳೋದಕ್ಕೂ ಸರಿ ಹೋಯ್ತು. ಅದು ಏನಾಯಿತು? ಪಾರಾಶರ್ಯ ಮಹಾಭಾಗ. ಇನ್ನೂ ಸರ್ತಿ ಹೀಗಾಗುತ್ತೆ. ದೊಡ್ಡವರಿಗೆ ಬಡಿಸ್ಬೇಕಾದ್ರೆ ಸ್ವಲ್ಪ ಲೂಸಾಗಿ ತೊಗೋಬೋದು, ಯಾಕಂದ್ರೆ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ ಅವರಿಗೆ, ಉಪ್ಪು ಕಡಿಮೆ ಇದೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಮಾತ್ರ ಏನು ಮಾಡ್ತಾರೆ, ಹೇಳೋಕ್ಕೂ ಬರೋದಿಲ್ಲ. ಅವ್ರಿಗೆ ತಾವೇ ಯೋಚನೆ ಮಾಡ್ತಾರೆ, ತಾವೇ ತಿಂದು ನೋಡ್ತಾರೆ, ಓ ಸರಿ ಇದೆಯಲ್ಲ ಅಂತ. ಅದು ಎಷ್ಟು ಕನ್ಸರ್ನ್ ಇದೆ ನೋಡಿ. ಅದು ತಿನ್ನಲೇಬೇಕು ಮಗು, ಅದು ಗೊತ್ತಾಗೋದಿಲ್ಲ. ಪಾಪ ಅದು ತಿನ್ಸಲ್ಲ ಮಾಡ್ತಿರುತ್ತೆ ಅಷ್ಟೇ. ಯೋಚನೆ ಏನೋ ಕಡಿಮೆ ಆಗಿದೆ ಆಗಿದ್ದರೆ, ಅದು ಮಾಡಿದ್ರೆ ಏನೋ ಒಳಗೆ ರೋಗ ಇರಬೇಕು. ಅಷ್ಟು ಕನ್ಸರ್ನ್ ಇಲ್ಲದೆ ಹೋದರೆ ಬೆಳೆಸೋಕ್ಕಾಗಲ್ಲ ಮಕ್ಕಳನ್ನ. ಅದು ಕನ್ಸರ್ನ್ ಮಕ್ಕಳನ್ನ ಹೇಗೆ ಬೆಳೆಸ್ತಾರೋ, ದೇವರಿಗೆ ಎಲ್ಲರೂ ಮಕ್ಕಳಾದ್ದರಿಂದ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾಯ್ತಾ, ಇನ್ನೂ ತಿಳ್ಕೊಬೇಕು, ಇನ್ನೂ ಸ್ಪಷ್ಟ ಆಗಬೇಕಾ, ಆ ರೀತಿ ಹೇಳ್ತಾರೆ. ಇದಕ್ಕೆ ಕಾರುಣ್ಯ ಅಂತ ಹೆಸರು. ಗೊತ್ತಾಯ್ತಾ? ಈ ಮಧ್ಯೆ ತನಗೇನು ಆಗಬೇಕಾಗಿಲ್ಲ. ತಾಯಿ ಕೊನೆ ಪಕ್ಷ ಏನಿದೆ, ಮಗು ತನಗೆ ಬೇಕು ಅನ್ನೋ ಭಾವನೆ ಇದೆ. ದೇವರಿಗೆ ಅದು ಯಾವುದೂ ಬೇಕಿಲ್ಲ. ಸ್ಟಿಲ್ ಅದಕ್ಕಿಂತ ಜಾಸ್ತಿ ಉಪಕಾರ ಮಾಡ್ತಾನೆ ಅಂದರೆ ಅದು ಕರುಣೆ ಬಿಟ್ಟರೆ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಲೆ ಅಷ್ಟೆ. ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವಾ. ಏನು ಹೇಳಿದರು? ಎರಡನೇ ಶ್ಲೋಕದಲ್ಲಿ ಶುರು ಮಾಡ್ತಾರೆ. ಪಾರಾಶರ್ಯ ಮಹಾಭಾಗ, ಹೇ ಪಾರಾಶರ್ಯ. ನಾರದರು ಮಾತಾಡ್ತಿದ್ದಾರೆ. ಪಾರಾಶರ್ಯ, ಪರಾಶರ್ಯ ಪುತ್ರರೇ ಅಂತ ಅರ್ಥ. ಮಹಾಭಾಗ, ಮಹಾಭಾಗರು ನೀವು. ಭಾಗ ಅಂದರೆ ಭಾಗ್ಯ ಅಂತ ಅರ್ಥ. ಭವತಃ ಕಚ್ಚಿದಾತ್ಮನ ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವಚ. ಯಾತಕ್ಕೋ ನಿಮ್ಮ ದೇಹ ಮನಸ್ಸು ಎಲ್ಲ ನೋಡಿದಾಗ ಅಷ್ಟು ತೃಪ್ತಿಯಿಂದ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಹಾಗೆ ಅಭಿನಯ ಮಾಡಿದ್ದಾರೆ ದೇವರು. ಅವ್ರು ಅರ್ಥ ಮಾಡಿಕೊಂಡು, ಅವ್ರಿಗೆ ಗೊತ್ತು ಅಭಿನಯ ಮಾಡ್ತಾರೋದು ನಾರದರಿಗೆ ಗೊತ್ತು. ಶಾರೀರ ಮಾನಸಯೋರ್ ಅಭೇದಾತ್ ಉಭಯತಾಪಿ ಯುಜ್ಯತೆ. ದೇವರಿಗೆ ಶರೀರ ಮನಸ್ಸು ಅಂತ ಬೇರೆ ಬೇರೆ ಇಲ್ಲ. ನಮಗೆ ಶರೀರ ಬೇರೆ, ಮನಸ್ಸು ಬೇರೆ, ಜೀವ ತುಂಬ ವ್ಯತ್ಯಾಸಗಳಿದೆ. ದೇವರಿಗೇನೂ ಇಲ್ಲ. ಸ್ವತಂತ್ರತ್ವಾತ್ ಆತ್ಮನೈವ ಹಿ ಅಲಂಬುದ್ಧಿ. ಸೊ ನಿಮಗೆ ಮನಸ್ಸು ಏನೋ ಅಲಂಬುದ್ಧಿ ಇರಬೇಕಾಯಿತು, ಬಂದಿಲ್ಲ ಅಂತ ಕಾಣಿಸುತ್ತೆ ನೋಡೋರಿಗೆ ಅಂತೇಳಿ. ಜಿಜ್ಞಾಸಿತವಧೀತಂಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಶ್ಚಾತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಅವ್ರು ನೋಡಿ ಹೇಗೆ ಹೇಳ್ತಾರೆ. ಜಿಜ್ಞಾಸಿತಂ ಅಧೀತಂಚ ಬ್ರಹ್ಮ ಯತ್ತತ್ ಸನಾತನ. ಏನೇನು ತಿಳ್ಕೋಬೇಕಾಗಿದೆ ಎಲ್ಲ ಬರೆದು ಬಿಟ್ಟಿದ್ದೀರಿ ನೀವೀಗ. ಎಲ್ಲ ಜಗತ್ತಿಗೆ ತಿಳಿಸಿ ಆಗಿಬಿಟ್ಟಿದೆ. ತಥಾಪಿ ಆದರೂ ಕೂಡ ಶೋಚಯಸಿ. ಸಾಮಾನ್ಯವಾಗಿ ಕನ್ನಡದ ಲೋಕದಲ್ಲೆಲ್ಲ ಶೋಚಯಿಸಿ ದುಃಖ ಪಡ್ತೀವಿ ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ ಹಾಗಲ್ಲ. ಇನ್ನೊಂದು ಅರ್ಥ ಇರೋದು ಯಾರಿಗೂ ಗೊತ್ತೇ ಇಲ್ಲ. ತೋರಿಸ್ತಾ ಇದ್ದೀರಿ ಅಂತ ಅರ್ಥ. ಶೋಚಿ ಇವೆಲ್ಲ ಎಷ್ಟೋ ಧಾತುಗಳು ಮುಖ್ಯಾರ್ಥ ಬೇರೆ ಇರುತ್ತದೆ. ನಿತ್ಯ ಜೀವನದಲ್ಲಿ ಏನು ಮಾಡ್ತೇವೆ ನಾವು, ಅದನ್ನು ನಮ್ಮದೇ ಅರ್ಥದಲ್ಲಿ ಉಪಯೋಗಿಸ್ಬಿಟ್ಟು ಅದ್ರ ಮುಖ್ಯಾರ್ಥ ಬಿಸಾಗಿಬಿಟ್ಟದು. ಅದಕ್ಕೆ ಹೇಳ್ತಾರೆ ಶೋಚಯಿಸಿ ಶಬ್ದಕ್ಕೆ ಅರ್ಥ ಪ್ರಕಾಶಯಿಸಿ, ತೋರಿಸ್ತಾ ಇದ್ದೀರಿ ಅಂತ ಅರ್ಥ. ಅಜಸ್ರೇಣ ಶೋಚಿಷಾ ಶೋಷುಚಾನಃ ಇತಿ ಶ್ರುತಿ. ಎಂದು ವೈದಿಕ ಪ್ರಯೋಗ ತೋರಿಸ್ತಾರೆ. ವೇದದಲ್ಲಿ ಬಂದಿದೆ ಆ ರೀತಿಯಲ್ಲಿ. ಶೋಚಿಷಾ ಶೋಷುಚಾನಃ, ಕಾಂತಿಯಿಂದ ಬೆಳಗ್ತಾ ಇದ್ದಾರೆ ಅಂಥೇಳಿ ಋಗ್ವೇದದ ಮಂತ್ರ. ಆದ್ದರಿಂದ ಅರ್ಥ ಇದೆ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲೆ ಸ್ತೋತ್ರ ಭಾರಿ ಮಾಡಿದರು ಅವರು ನಾರದರು. ಆಗ ದೇವರು ಮಾತಾಡ್ತಾರೆ ನೋಡಿ ಹೇಗೆ ಮಾತಾಡ್ತಾರೆ ವೇದವ್ಯಾಸದೇವರು. ಅಸ್ತೇವ ಮೇ ಸರ್ವಮಿದಂ ಮಯೋಕ್ತಯೋಕ್ತಂ ತಥಾಪಿ ನಾತ್ಮಾ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮಭೂತಂ. ಅಸ್ತಿ ಏವ ಮೇ ಸರ್ವಂ ಇದಂ ತ್ವಯಾ ಉಕ್ತಂ. ಸಿಂಪಲ್ ಸಂಸ್ಕೃತ. ಭಾಗವತ ಪುರಾಣದಲ್ಲಿ ಶ್ಲೋಕಗಳು ಹಾಗೆ ಆಚಾರ್ಯ ಸ್ಟೈಲ್ ಹಾಕೋ ಹಾಗೇನೆ. ಗುರು ಶಿಷ್ಯ, ತಂದೆ ಮಗ ಗುರು ಶಿಷ್ಯರು ಅದೇ ಮೇಂಟೈನ್ ಮಾಡ್ತಾರೆ. ಸುಲಭವಾದ ಪದಗಳು ಭಾಳ ಅರ್ಥ ತುಂಬಿರ್ಬೇಕು ಹಾಗೆ ಹೇಳ್ತಾರೆ. ಅಸ್ತೇವ ಮೇ ಸರ್ವಮಿದಂ ಪ್ರಯೋಕ್ತಂ. ನೀವು ಹೇಳಿದ್ದೆಲ್ಲ ಇದೆ. ತ್ವಯೋಕ್ತಂ ಸರ್ವಂ ಮೇ ಅಸ್ತಿ. ನೀವು ಹೇಳಿದ್ದೆಲ್ಲ ನನಗಿದೆ, ಏನೇ ಅದೆಲ್ಲ ಸರಿಯೇ. ತಥಾಪಿ ನಾತ್ಮ ಪರಿತುಷ್ಯತೆ ಮೇ. ಆದರೂ ಮನಸ್ಸಿನ ಸಮಾಧಾನ ಇಲ್ಲ. ಹೊರಗೆ ಒಳಗಡೆಗೆ ಇನ್ನೂ ಮಾಡಬೇಕು ಅನಿಸಿದೆ, ಆ ಅರ್ಥ ಅಷ್ಟೇ.
ತನ್ಮೂಲಂ ಅವ್ಯಕ್ತಮಗಾಧ ಬೋಧಂ. ನಾನು ಈ ತಿಳ್ಕೋಬೇಕಾಗಿದೆ, ತನ್ಮೂಲಂ ಅದಕ್ಕೇನು ಕಾರಣ, ನನ್ನ ಮನಸ್ಸಿನ ಅತೃಪ್ತಿಗೆ ಏನು ಕಾರಣ, ಅದೇನದು ಅವ್ಯಕ್ತಂ ಗೊತ್ತಾಗ್ತಾ ಇಲ್ಲ. ಅಗಾಧ, ನಿಮ್ಮ ಯಾಕೆ ಕೇಳ್ತಾರೆ, ಅಗಾಧ ಬೋಧರು ನೀವು ಭಾರಿ ತಿಳ್ಕೊಂಡವರು. ಅಗಾಧ ಬೋಧ ಪದ ಎಲ್ಲಿ ಬಂದಿದೆ? ಮೊದಲು ಬೇಕಾದಷ್ಟು ಅಗಾಧ ಬೋಧ. ಬೋಧ ಅಂದರೆ ಜ್ಞಾನ, ಗಾಧ ಅಂದರೆ ಲಿಮಿಟ್ಟು, ಅಗಾಧ ಪೂರ್ಣ ಜ್ಞಾನ, ಪೂರ್ಣ ಪ್ರಜ್ಞೆ ಅಂತ ಅರ್ಥ. ಈ ನಾರದರು ಪೂರ್ಣಪ್ರಜ್ಞರು, ನೀವು ಭಾರಿ ಅಗಾಧ ಬೋಧರು. ಹೇಗೆ ಅಂತ ಕೇಳಿದರೆ, ಆತ್ಮಭವ ಆತ್ಮಭೂತಂ, ನಾರಾಯಣನ ಮಗ ಬ್ರಹ್ಮದೇವರು, ಅವ್ರ ಮಗ ನೀವು, ವೆರಿ ಕ್ಲೋಸ್ ಟು ದಿ ಟಾಪ್ ಪರ್ಸನ್ ಅಂದಮೇಲೆ ಎಲ್ಲ ಗೊತ್ತಿರಬೇಕು ನಿಮಗೆ. ಇನ್ನೊಂದು ಅರ್ಥ, ಆತ್ಮಭವ ಆತ್ಮ, ನನ್ನ ಮೊಮ್ಮಗ ನೀನು, ಆತ್ಮಭವ ಆತ್ಮಭೂತ. ಅರ್ಥ ಆಯ್ತಾ ಈಗ? ನನ್ನ ಮೊಮ್ಮಗ ಅದಕ್ಕೆ ಕೇಳ್ತಾ ಇದ್ದೇನೆ ಅಂದರೆ ಯಾವಾಗಲೂ ಕೂಡ ಏನು ಬೇಕು ಅಂಬೋದು ಶ್ರೋತೃಗಳ ಕಡೆಯಿಂದ ಬರಬೇಕು. ಯಾಕೆ ಅವ್ರು ತಾನೇ ಅರ್ಥ ಮಾಡ್ಕೋಬೇಕಾಯ್ತು. ಸ್ಟೂಡೆಂಟ್ಸಿಗೆ ಕೇಳಬೇಕು ಎನಿ ಡೌಟ್ ಅಂತೇಳಿ, ಐ ಹ್ಯಾವ್ ನೋ ಡೌಟ್ ಅಂತ ಎದ್ದೋಗ್ಬಿಟ್ಟು ಕಾರ್ಯ ಎದ್ದೋಗ್ಬಿಟ್ರೆ ಅವ್ರು ನೋ ಡೌಟ್ ಅಂತ ಹೇಳಬೇಕು. ಅದಕ್ಕೋಸ್ಕರ ಅವ್ರ ಬಾಯಲ್ಲಿ ಬರಲಿ ಅಂತ ಕೇಳ್ತಿದ್ದಾರೆ, ಅದು ಸಾಕು. ಅದು ನನ್ನ ಮೊಮ್ಮಗ ನೀನು ಕೇಳ್ತಾ ಇರುತ್ತೆ, ಒಳಗಿನ ಅರ್ಥ. ಹೊರಗಿನ ಅರ್ಥ, ಓ ಪರಮಾತ್ಮ ಇದ್ದಾನೆ, ಬ್ರಹ್ಮದೇ ಅವ್ರ ಮಗ ನೀನು, ನಮಗಿಂತ ಭಾರಿ ದೊಡ್ಡವರು ಬಂದಿದ್ದು ಹೊರಗೆ ಹೇಳ್ತಾರೆ, ಒಳಗೆ ಅರ್ಥ ಅಲ್ಲ ಅದು. ಪರಿತುಷ್ಯತೇಬೇ ತನ್ಮೂಲ ಅವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಆತ್ಮಭವ ಆತ್ಮಭೂತಂ. ಆತ್ಮಭೂತಂ ಅಂದ್ರೇನು? ಆತ್ಮಾವೈ ಪುತ್ರನಾಮಾಸಿ, ಮಗ ಅಂದರೆ ತಾನೇ ಇದ್ದಾಗೆ. ಬ್ರಹ್ಮದೇವರಿದ್ದಾರೆ, ದೇವ್ರ ಮಗ, ನೀವು ಆತಗೆ ಅವರೇ ಇದ್ದಾಗೆ, ಅಷ್ಟು ಪ್ರೀತಿ ನಿಮ್ಮ ಮೇಲೆ ಅಂತ ಅರ್ಥ. ಜ್ಞಾನಶಕ್ತಿ ಸ್ವರೂಪೋಪಿ ಅಜ್ಞಶಕ್ತಿಂ ವದ ಅಜ್ಞಾ ಅಶಕ್ತಿಂ ವದೇದ್ಧರಿ ಅಜ್ಞಾನ ಮೋಹನಾಯ ಈಶಃ ತೇನ ಮುಹ್ಯಂತಿ ಮೋಹಿತಾಃ ಇತಿ ಪಾದ್ಮೆ. ಮತ್ತೊಂದು ನೋಟು, ಚೂರು ಕೂಡ ದೇವರ ಬಗ್ಗೆ ತಪ್ಪು ಕಲ್ಪನೆ ಬರಬಾರ್ದು ಅಂಥೇಳಿ ಜ್ಞಾನಶಕ್ತಿ ಸ್ವರೂಪ. ಕೆಲವು ಸಲ ಪ್ರಶ್ನೆ ಮಾಡ್ತಿರ್ಬೋದು ಪಾಠ ಪ್ರವಚನಗಳಲ್ಲೆಲ್ಲ, ಮತ್ತೊಮ್ಮೆ ದೇವರಿಗೆ ಅಜ್ಞಾನ ಇಲ್ಲ, ದುಃಖ ಇಲ್ಲ ಅಂತೇಳಿ ಎಷ್ಟೊತ್ತು ಹೇಳ್ತೀರ್ರಿ ಅಂತ ಅನಿಸ್ಬೋದು ಕೇಳೋದವರಿಗೆ. ಅಥವಾ ಅದಕ್ಕೆ ಹೇಳ್ತಾರೆ, ಅದು ಮುಖ್ಯ ಪ್ರಮೇಯ ಆದ್ದರಿಂದ ಏನಾಗಬೇಕು? ಗಟ್ಟಿಯಾಗಬೇಕು, ಹೇಳ್ತಾನೆ ಇರಬೇಕಾದ್ರೆ. ಕೆಲವನ್ನು ರಿಪೀಟ್ ಮಾಡಬೇಕಾಗಿಲ್ಲ. ಕೆಲವು ಆವೃತ್ತಿ, ಅಸಕೃತ ಉಪದೇಶ, ಇದು ಆವೃತ್ತಿ, ಇದು ಮತ್ತೆ ಮತ್ತೆ ಹಂಗೆ ಮಾಡ್ತಾ ಇದ್ದಾರೆ. ಅಜ್ಞಾನ ಮೋಹನಾಯ, ಮುಖ್ಯವಾದ ಪಾಯಿಂಟ್ ಒಂದು, ಅಜ್ಞರಿಗೆ ಮೋಹನ ಆಗಬೇಕು, ಇವರಿಗೆ ಗಟ್ಟಿಯಾಗಬೇಕು. ಈಗಿಂತ ಮಾತಾಡಿದಾಗ ಮುಹ್ಯಂತಿ ಮೋಹಿತಾಃ, ನಮ್ಗೆ ಅರ್ಥ ಆಯಿತು. ಮುಹ್ಯಂತಿ ಮೋಹಿತಾಃ ಎಲ್ಲಿ ಬಂದಿತ್ತಿದು? ಮುಹ್ಯಂತಿ ಎಂಸೂರಯ, ಅದು ವಿವರಣೆ. ಜ್ಞಾನಿಗಳು ಒಮ್ಮೆ ಮೋಸ ಹೋಗಿಬಿಡಬೇಕು, ಆ ರೀತಿ ದೇವರು ನಾಟಕ ಮಾಡ್ತಾನೆ. ಯಥಾ ಧರ್ಮಾದಯೋ ಬಾಹ್ಯರ್ಥ ಮುನಿವರ್ಯಾನುವರ್ಣಿತಾ ನತಯ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ಈಗ ನಾರದರ ಪ್ರಾರ್ಥನೆ, ಯಥಾ ಧರ್ಮಾದಯೋ ಹಿ ಅರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ನನ್ನ ಪ್ರಾರ್ಥನೆ ಇಷ್ಟೇ. ಧರ್ಮದ ಬಗ್ಗೆ ತುಂಬ ಹೇಳಿದ್ದೀರಿ ನೀವೀಗ. ಧರ್ಮಾದಯ ಅರ್ಥಾ ಯಥಾ ಅನುವರ್ಣಿತಾ, ಅರ್ಥ ಅಂದರೆ ವಿಷಯ, ಧರ್ಮಾದಿಗಳ ವಿಷಯವೆಷ್ಟು ಹೇಳಿದ್ದೀರ ನೀವು. ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ, ವಾಸುದೇವರ ಮಹಿಮೆಯನ್ನು ಆ ರೀತಿಯಾಗಿ ಹೇಳಿಲ್ಲ. ಧರ್ಮಾದಿಗಳ ಬಗ್ಗೆ ಎಷ್ಟು ವಿವರಗಳನ್ನು ಕೊಟ್ಟು ಹೇಳಿದ್ದೀರೋ, ದೇವ್ರ ಮಹಿಮೆ ಬಗ್ಗೆ ಅಷ್ಟು ಹೇಳಿಲ್ಲ. ಅಂದರೆ ಅಷ್ಟು ಜಾಸ್ತಿನೇ ಹೇಳಿದ್ದಾರೆ, ಜನಕ್ಕೆ ತಿಳಿತಾ ಇಲ್ಲ ಅಂತ. ಜನಕ್ಕೆ ತಿಳಿ ಹಾಗೆ, ತುಂಬ ಹಸಿವಾಗಿದೆ, ಚಿಕ್ಕ ಮಗು ಎಳ್ನೀರು ಕುಡಿಯೋಕ್ಕಾಗುತ್ತಾ ತೊಗೊಂಡೋದಕ್ಕೆ? ಆ ಮರದಲ್ಲಿ ಇದ್ದರು ಅಷ್ಟೇ, ಎದುರಿಗಿದ್ರು ಅಷ್ಟೇ, ಆ ರೀತಿ ಜನ ಇದ್ದಾರೆ. ಮಹಾಭಾರತ ಅದು ಎಲ್ಲ ಇದೆ, ತಗೊಳ್ಳೋ ಶಕ್ತಿ ಬೇಕು ಅದಕ್ಕೆ. ಅದಿಲ್ಲ, ಆದ್ದರಿಂದ ಹೇಳಿದಂತೆ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದರು ಮಹಿಮಾ ಹಿ ಅನುವರ್ಣಿತ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ವಾಸುದೇವನ ಮಹಿಮೆ, ಅದಕ್ಕೆ ಭಾಗವತ ಹೆಸರೇ ಇಟ್ಟುಬಿಟ್ರು. ಅದು ಮಹಿಮೆ ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಈಗ? ಅದನ್ನೇ ಹೈಲೈಟ್ ಮಾಡ್ತಾ ಹೋಗ್ಬಿಟ್ಟು ಡೈರೆಕ್ಟಾಗಿ ಅದನ್ನೇ ಹೈಲೈಟ್ ಮಾಡಬೇಕು. ಧರ್ಮಾದೀನ ಮಲ್ಪಕಥನೇನ ಪೂರ್ತಿ ನ ವಾಸುದೇವ ಮಹಿಮ್ನ ಅತಿಕಥಿತಸ್ತಥಾಪಿ. ನೋಡಿ, ಈ ರೀತಿ ಅರ್ಥ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಬರೀತಾರೆ. ಏನು ಗೊತ್ತಾ? ಅಲ್ಲ, ಧರ್ಮಾದಿಗಳ ಬಗ್ಗೆ ಭಾರಿ ಹೇಳಿದ್ದೀರಿ, ವಾಸುದೇವನ ಬಗ್ಗೆ ಭಾರಿ ಹೇಳಿದ್ದೀರಿ. ಆ್ಯಕ್ಚುಲಿ ವಾಸುದೇವನ ಬಗ್ಗೆನೇ ಭಾರಿ ಹೇಳಿರೋದು ಅಲ್ಲೂ ಕೂಡ. ಸರಿಯಾಗಿ ಫಾಲೋ ಮಾಡಬೇಕಲ್ಲ. ಧರ್ಮಾದಿಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಆದ್ದರಿಂದ ಎಷ್ಟು ಹೇಳಿದರೆ ಸಾಕು ಅಷ್ಟು ಹೇಳಿ ಆಗಿಬಿಟ್ಟಿದೆ ಅಷ್ಟೇ. ಅಂದರೆ ಧರ್ಮಾದಿ ಭಾರಿ ಹೇಳಿದ್ದೀರಿ ಅಲ್ಲ, ಸ್ವಲ್ಪ ಹೇಳಬೇಕಾಗಿತ್ತು, ಸ್ವಲ್ಪ ಹೇಳಿದ್ದೀರಿ, ಬೋಧೋಯ್ತು ಅಷ್ಟೇ. ಆದರೆ ದೇವ್ರ ಬಗ್ಗೆ ಹಾಗಲ್ಲ. ಏನದು? ಎಷ್ಟು ಹೇಳಿದ್ರು ಸಾಲು. ತುಂಬ ಹೇಳಿದ್ದೀರಿ, ಇಲ್ಲಿ ಹೇಳಿದ್ರು ಮತ್ತೂ ಸಾಲ್ದೇನೆ. ಯಾಕೆ? ದೇವ್ರ ಮೇಲೆ ತನಗೆ ಪೂರ್ತಿ ಗೊತ್ತಿರೋದ್ರಿಂದ ಉಳಿದವ್ರಿಗೆ ಎಷ್ಟು ಹೇಳಿದ್ರು ಕೂಡ ಏನಾಗುತ್ತದೋ ಕಡಿಮೆ ಆಗಲೇಬೇಕು. ಅದು ಈ ರೀತಿ ಅರ್ಥ ಆಚೆ ಎಷ್ಟು ಬರೆಯೋಲ್ಲ, ವಾಕ್ಯಾರ್ಥ ಮಾಡೋದಿಲ್ಲ, ಸಿಂಪಲಾಗಿ ಅರ್ಥ ಕೊಡ್ತಾರೆ. ನೋಡಿದ ತಕ್ಷಣ ಇಂಥ ವಿಷಯ ಎಷ್ಟು ಬರುತ್ತೋ ಮುಂದೆ ಹೋಗ್ತಾ ಹೋಗಿ ಅದು ನೋಡಿದಾಗ ಏನು ಗೊತ್ತೇ ಇರೋದಿಲ್ಲ. ಆ ಬಗ್ಗೆ ತೋರಿಸಿದಾಗ ಅರೇ ಅಲ್ಲೇ ಇತ್ತಲ್ಲ ಅಂತ ಅನಿಸುತ್ತೆ. ಅದು ಅಷ್ಟೇ ಸಿಂಪಲ್. ಏನೋ ಹೇಳಿದರು ಕೈ ಮುಕ್ಕೊಂಡು ಹೋಗೋಣ ಅಂತಲ್ಲ,
ಹೌದು ಅಲ್ಲೇ ಇತ್ತು ನೋಡಿದರೆ ಅಂತ ಹೇಳ್ತಾರೆ. ಇದು ಸ್ವಾರಸ್ಯ. ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ. ಉದಾಹರಣೆಗೆ ಉಪ್ಪು ಇಷ್ಟೇ ಹಾಕ್ತಾರೆ, ಉಪ್ಪು ಕೂಡ ಇಷ್ಟಿಷ್ಟೇ ಹಾಕ್ತಾರೆ. ಈಗ ಎಷ್ಟಾಗಿ ಹಾಕಿರಿ ಒಂದೊಂದಿಷ್ಟು ಇನ್ನೂ ಒಂದು ಮುದ್ದೆ ಹಾಕಿಬಿಟ್ರೆ ಅಷ್ಟಕ್ಕೆ ಸಾಕು ಹಾಕೋತಾರೆ. ಅದಕ್ಕೆ ಅದ್ರ ಹಣೆ ಬರ ಅಷ್ಟು ಸಾಕೋದು. ಇನ್ನು ಹಾಕಿದ್ರೆ ಅನ್ನ ಅಷ್ಟೇ ಹಾಕಿಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಹಾಕಿ ಅಂತ ಕೇಳ್ತಾರೆ. ಅಂದರೆ ಉಪ್ಪಿದೆ ಅನ್ನ ಇಲ್ಲಿದೆ ಗೊತ್ತಾ. ಯಾಕೆ ಇದನ್ನು ಸ್ವಲ್ಪ ಇದ್ರೆ ಸಾಕು, ಅದು ಕೊನೆಗೆ ಉಪಯೋಗಿಸ್ತೇನೆ ಹೋಗುತ್ತೆ. ಜನರಲ್ಲೇ ಒಂದು ಪದ್ಧತಿ ಇದೆ, ಆದಷ್ಟು ಹಾಕೋದು ಯಾತಕ್ಕೆ ಗೊತ್ತಾ, ಕೊನೆಗೆ ಆದಷ್ಟು ತೊಗೋಬೇಡಿ ಅಂತ ಅರ್ಥವೆ. ತೀರ ಅನಿವಾರ್ಯವಲ್ಲದ ಹೊರತು ಉಪಯೋಗಿಸ್ಬೇಡಿ ಅಂತ. ಅದಕ್ಕೆ ಆ್ಯಕ್ಚುಲಿ ಹೊರಗೆ ಹಾಕ್ತಾರದು. ಕೊಳಕಿರುತ್ತೆ ತಲೆಯಲ್ಲಿ ಹಾಕ್ತಾರೆ, ಪೂರ್ತಿ ಹೊರಗೆ ಹಾಕ್ಬೇಕಾದ್ರೆ ಅದು ಔಟಿದ್ದಾಗೆ. ಏನೂ ಹಾಕಿರೋದು ಕೆಲವು ಸಲ ಆಗ ದಿನವ ಎಲ್ಲ ಸೇರಿಸ್ಕೋಬೇಕು. ಸ್ವಲ್ಪ ಕಡಿಮೆ ಇದ್ದರೆ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಯಾತಕ್ಕೆ ಭಾರಿ ಒಳ್ಳೆಯದು. ಅದು ಬಿಟ್ಟಷ್ಟು ದಿನಾನು ಅದು ಬಿಟ್ಟಾದರೆ ರೋಗ ಕಡಿಮೆ ಆಗಲಿಕ್ಕೆ ಶುರುವಾಯಿತು ಅಂತಾರೆ ಅಂತ. ಉಪ್ಪು ಸಕ್ಕರೆ ಎರಡು ಕೂಡ ನೋಡೋದು ಬೆಳಗ್ಗೆ ಗುಡ ಮಾತ್ರ ಕೆಟ್ಟ ಗುಡ ಅಂತ ಹೇಳ್ತಾರೆ. ಸಕ್ಕರೆನೂ ಹಾಳು ಮಾಡುತ್ತೆ. ಅದು ವೈಟ್ ಪಾಯ್ಸನ್, ಎರಡಕ್ಕೂ ವೈಟ್ ಪಾಯ್ಸನ್ ಅಂತಲೇ ಕರೆಯೋದು. ಅದು ಉಪ್ಪು ಸ್ವಲ್ಪ ಅರ್ಥ ಆಗುತ್ತೆ, ಸಕ್ಕರೆ ಅರ್ಥ ಆಗಲ್ಲ ಜನಗಳಿಗೆ. ಅದು ಡೇಂಜರ್ ಏನು. ಅದೇ ಆ ದೃಷ್ಟಿಯಲ್ಲಿ ವಾಸುದೇವ ಹಿಮ್ನಃ ಅತಿ ಕಥಿತ ಶಾಪಿ. ವಾಸುದೇವ ಬಂದು ಹೇಳಿಲ್ಲ, ಈಗ ಕಾಗೆಗೆ ಎಷ್ಟು ಹಲ್ಲಿದೆ, ಎಷ್ಟಿದ್ರೆ ನಮಗೇನಂತೆ. ಅದು ಸರಿ ಹೇಳಿದ್ರು ಅಷ್ಟೇ, ತಪ್ಪು ಹೇಳಿದ್ರು ಅದು ನೋವು ಗಾಸ್ ನೋಗೇನು. ಆದರೆ ದೇವ್ರ ಬಂದು ಮನುಷ್ಯ ಆಗ ವಿಶೇಷ ಶುರುವಾಯ್ತು. ಯಾಕೆ ನಮ್ಮ ಹಲ್ಲುಗೂ ನಾವು ತಿಳ್ಕೊಂಡಿರೋದು ಯಾವ್ದಂತ ಕಚ್ಚಲಕ್ಕೆ ತಿನ್ನಕ್ಕೆ ಬರುತ್ತೆ ಅಂತೇಳಿ ಅಲ್ಲ, ಉಚ್ಚಾರಣೆಗೂ ಬೇಕು ಹಲ್ಲುಗಳು. ಹಲ್ಲಿಲ್ದವ್ರಿಗೆ ಕೆಲವು ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ. ನಾವು ಅದು ಅಭ್ಯಾಸ ಇಲ್ಲ, ಅದ್ರದ್ದು ಇದು ಅಭ್ಯಾಸ ಕಚ್ಚಲಕ್ಕೆ ಬರೋದಿಲ್ಲ. ಅದು ಹಲ್ಲು ಯಾಕಂದ್ರೆ ರಕ್ಷಣೆ ಮಾಡ್ಕೋಬೇಕು ಅಂದರೆ ಬರೀ ತಿನ್ನೋದಕ್ಕಷ್ಟೇ ಅಲ್ಲ, ಅದು ಉಚ್ಚಾರಣೆಗೆ ಬೇಕು. ಅದಕ್ಕೆ ದಂತ್ಯಗಳಂತ ಹೆಸರು ಅದಕ್ಕೆ. ಅಂದರೆ ದಾಂತ್ಯಗಳು ಅಂದರೆ ಏನೋ ದಂತದಿಂದನೇ ಹೇಳೋದು, ಅಲ್ಲದೆ ಹೇಳೋದಕ್ಕೆ ಬರೋದಿಲ್ಲ. ಕೆಲವೆಲ್ಲ ಓಷ್ಠಗಳು, ತುಟಿ ಮುಚ್ಚೋರು ಹೇಳಕ್ಕೆ ಬರೋದಿಲ್ಲ. ಕೆಲವೆಲ್ಲ ಅನುನಾಸಿಕ, ಮೂಗು ಹಿಡ್ಕೊಂಡು ನೀವು ನಾನು ಹೇಳಕ್ಕೆ ಬರೋದೇ ಇಲ್ಲ. ಮೂಗಿನಿಂದನೇ ಬರೋದು ಥರ ಅದಕ್ಕೆ. ಎಲ್ಲ ಮೂಗಿನಿಂದ ಬರಬಾರ್ದು ಅಷ್ಟೇ, ಅವು ಮಾತ್ರ ಮೂಗಿನಿಂದ ಬರೋದು. ಕೆಲವು ನೀ ಬರೋದು ಪ್ರತಿಯೊಂದು, ಕೆಲವು ತಾಳ ಇಲ್ಲಿ ಕಡೆಯಿಂದ ಬರೋದು, ನಾಲಿಗೆ ಮೇಲಿಂದ ಹೊರಡೋದು. ಇವೆಲ್ಲ ಎಷ್ಟು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಮುಂದುವರೋದು ದೇಶ ನಮ್ಮದು. ಯೋಚನೆ ಮಾಡಿ. ನೀವು ಸಿಂಹನ್ನ ಭಾರಿ ಶಾಸ್ತ್ರಾರ್ಥಕ್ಕೆ ಹೋಗಬೇಡಿ, ಇಷ್ಟೇ ನೋಡಿಕೊಂಡ್ರೆ ಸಾಕು. ಎಷ್ಟು ಪರ್ಫೆಕ್ಟಾಗಿ ಹೇಳಿದ್ದಾರೆ ನಮ್ಮ ಜನ. ಇದು ಹೆಚ್ಚು ಕಡಿಮೆ ಎಲ್ಲರೂ ಹೇಳ್ಬಿಡ್ತಾರೆ. ಅಂಥದ್ದು ಬೇರೆಯವರೆಲ್ಲ ಇದು ಕಲಿಬೇಕಷ್ಟೇ ಹೊರತು ಬೇರೆ ಇಲ್ಲ. ಅದರಲ್ಲಿ ತೋರಿಸಿ ಬೇರೆ ಕಡೆ ನೋಡಂತ ನೀವೀಗ ಅಷ್ಟು ಅಕ್ಷರಗಳೇ ಫಸ್ಟ್ ಇಲ್ಲ, ಅರ್ಧಕ್ಕರ್ಧ ಅಕ್ಷರಗಳೇ ಮಿಸ್ ಆಗೋಯ್ತು. ಅದರಿಂದ ಎಷ್ಟು ಇದು ತಪ್ಪಾಯ್ತಾಗ, ಅಷ್ಟು ಕ್ಲಾರಿಟಿ ತಪ್ಪಾಯಿತು. ಇಂಗ್ಲೀಷ್ನಲ್ಲಿ ಬರೀರಿ ಈಗ ಏನಂತ ಓದ್ಬೋದು, ಜಪಾನ್ ಅಂತ ಬರೀತೇವೆ. ಯಾವ ರೀತಿ ಓದ್ಬೋದು ನೀವು ಅದನ್ನು? ಜಾಪನ್ ಮಾಡ್ಬೋದು, ಜಪಾನ್ ಮಾಡ್ಬೋದು, ಜಾಪಾನ ಮಾಡ್ಬೋದು, ಬೇಕಾದ್ರೆ ಜಪಾನ್ ಮಾಡ್ಬೋದು. ಜಪ ಮಾಡಕ್ಕೆ ತಗೊಡ್ಬೇಕಷ್ಟೇ. ಅದು ಅಷ್ಟೇ. ಅದು ಹಾಗೆಲ್ಲ ರಾಮ ಬರೆದಿದೆ ಸಂಸ್ಕೃತ, ಏನು ಬಂದು ರಾಮ ಅಂತಲೇ ಓದ್ಬೇಕಂತ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಪರ್ಫೆಕ್ಷನ್ ಯಾವ ಲ್ಯಾಂಗ್ವೇಜಿಗೂ ಬರೋದಿಲ್ಲ. ಅದು ಯಾವುದಕ್ಕೆ ಬರುತ್ತೋ ಸಂಸ್ಕೃತ 10 ಪದ ಉಪಯೋಗಿಸಿರ್ತಾರೆ, ಹಬ್ಬ ಬರೋದು ಎಲ್ಲರ ಬರೋದಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ. ಅದಕ್ಕೇ ಯಾವಾಗಲೂ ನಿಮಗೆ ಸ್ತೋತ್ರ ಹೇಳಿ ಆರೋಗ್ಯ ಸರಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಆ ಸ್ತೋತ್ರ ಹೇಳ್ಬೇಕಾದ್ರೆ ಅಲ್ಲಲ್ಲಿ ಪದ ಉಪಯೋಗಿಸ್ತಾರೆ, ಅಕ್ಷರ ಅಲ್ಲೇ ಬರೋದು. ಅವಾಗೇನೋ ಪ್ಯೂರಿಫೈಸ್ ಎಂಟೈರ್ ಬಾಡಿ ಏನು ಮಾಡುತ್ತೆ, ಅದು ಚೇಂಜ್ ಆಗಿ ಸರಿ ಮಾಡಿಬಿಡ, ತಕ್ಷಣ ಹೆಲ್ತ್ ಸರಿ ಹೋಗ್ಬಿಡು. ಅರ್ಥ ಆಯ್ತಾ. ಅಂದರೆ ಅದರಲ್ಲೇ ಶಕ್ತಿ ಇಟ್ಟಿದ್ದಾರೆ. ಆ ಅಕ್ಷರಗಳಲ್ಲಿ ದೇವರಿದ್ದಾರೆ. ಪ್ರತಿಯೊಂದು ಅಕ್ಷರದಲ್ಲಿ ಯಾರಿದ್ದಾರೆ? ಅಜ, ಆನಂದ, ಇದು ಮಾತೃಕಾ ರೂಪಗಳಿದೆ. ಅದು ದೇವ್ರ ಸ್ತೋತ್ರನೂ ಆಯಿತು. ಅದು ಯಾವ ಅಕ್ಷರ ಪದ ಹೇಳಿದ್ರು ಕೂಡ ಏನಾಗುತ್ತದೋ ದೇವ್ರ ಸ್ತೋತ್ರ ಆಗಲೇಬೇಕು. ಇದೆಲ್ಲ ಅದು ಸ್ಪಿರಿಚುವಲ್ ಆಯಿತು, ಇದು ಫಿಸಿಕಲ್ ಆಯಿತು, ಇದು ನೋಡೋದಕ್ಕೆ ಸುಮ್ಮನೆ ಸೌಂಡ್ ಆಯಿತು. ಸೌಂಡ್ ಬೇರೆ, ಅದರ ವ್ಯಾಲ್ಯೂ ಬೇರೆ, ಅದು ಪ್ರತಿಪಾದ್ಯ ಬೇರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಆಗ ನಮಗೆ ಇದೆಲ್ಲ ಕಾನ್ಸೆಪ್ಟ್ ಇವತ್ತು ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಹೇಳಿದ್ರು ಹೌದು, ಈಗ ಅಲ್ಟಿಮೇಟ್ ಗೊತ್ತಾಗೋದು ಆಚಾರ್ಯ ಹೇಳಿದಾಗ ಮಾತ್ರನೇ. ನಾ ಧರ್ಮಾದೀನಾಂ ಅಲ್ಪಕಥನೇನ ಪೂರ್ತಿ ನಾ ವಾಸುದೇವ ಮಹಿಮ್ನಃ ಅಧಿಕಥಿತಶ್ಯಾಪಿ. ಎಷ್ಟು ಕಡಿಮೆ ಬರೀತಾರೆ, ಇಷ್ಟು ಕಡಿಮೆ ಯಾವ ವ್ಯಾಖ್ಯಾನಕಾರರು ಬರೆಯೋದಿಲ್ಲ. ತೀರ ಬರೋದು ದೊಡ್ಡದಾಗಿರುತ್ತಲ್ಲ, ಮಿನಿಮಮ್ ದೊಡ್ಡದಿರುತ್ತೆ. ಇದು ಆಚಾರದ ಮಿನಿಮಮ್ ಅಂದರೆ ಅಷ್ಟು ಚಿಕ್ಕದಿರೋದು. ನಾ ಯದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯ ಸಂತೀರ್ಥ ಮುಶಂತಿ ಮಾನಸ ನಯತ್ರ ಹಂಸ ನೆಪತನ್ ವಿಮಂಕ್ಷಯ. ಅದು ನಾಳೆ ಹೊಸ ವಿಷಯ ಬರುತ್ತೆ. ವಾಯುಸತೀರ್ಥ ಹಂಸತೀರ್ಥ ಅಂತ 2 ಭಾಗ ಮಾಡ್ತಾರೆ. ವಾಯುಸತೀರ್ಥ ಅಂದ್ರೇನು? ಕಾಗೆ ತೀರ್ಥ. ಹಂಸತೀರ್ಥ ಅಂದ್ರೇನು? ಹಂಸತೀರ್ಥ. ವಾಯುಸತೀರ್ಥ ಚರಣೆ ನೀರು ಕೊಡುತ್ತೆ ಕಾಗೆ. ಹಂಸಗಳು ಹಾಗೆ ಮಾಡೋದು ಏನು ಮಾಡುತ್ತೆ, ಅದಕ್ಕೆ ಮಾನಸ ಕಮಲ ಪುಷ್ಪ ಇರಬೇಕು ಅದಕ್ಕೆ, ಗೊತ್ತಾಯ್ತಾ. ಅದು ಮುಖ್ಯ ಆಹಾರ ಕಮಲದ ಹೆಸರು ತಿನ್ನುತ್ತದ್ದು. ಅದು ಕ್ವಾಲಿಟಿನೇ ಬೇರೆ, ಮುಟ್ಟೋದಿಲ್ಲ ಅದು. ಮತ್ತು ಅದು ಹಾಲು ನೀರು ಸೇರಿಸಿಟ್ಟು ಹಾಲು ಮಾತ್ರ ತೊಗೊಳುತ್ತೆ. ಮನುಷ್ಯನ ಶಕ್ತಿ ಇಲ್ಲ, ಬೇಕಾದ್ರೆ ನೀರು ಮಾತ್ರ ತೊಗೊಳ್ಕೊಳ್ಳೋದು ಹೊರತು ಹಾಕಿದಷ್ಟು ಜಾಸ್ತಿ ಬರ್ತಾರೆ. ದೇವ್ರ ಪ್ರಾಣಿಗೆ ಎಷ್ಟು ಶಕ್ತಿ ಇಟ್ಟಿದ್ದಾರೆ, ಒಂದು ಪಕ್ಷಿಗೆ ಎಷ್ಟು ಶಕ್ತಿ ಇಟ್ಟಿದ್ದಾರೆ.